ಮೊಬೈಲ್ ತೆಗಿರಿ ರೆಕಾರ್ಡಿಂಗ್ನ ಫುಲ್ ವಿಡಿಯೋ ರೆಕಾರ್ಡಿಂಗ್ ಓಕೆ. ಸೊ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಿಂಪಲ್ ಕ್ಲಾಸ್ ಒಳಗೆ ಅಟೆಂಡೆನ್ಸ್ ತಗೋಲಿಕ್ಕೆ ಆಪರೇಷನ್ಸ್ ಇರ್ತವೆ. ಸೊ ಇಲ್ಲಾಂದ್ರೆ ಅಫ್ಕೋರ್ಸ್ ಕಾಲೇಜಾಗ ಏನಾಗ್ತದೆ, ಪ್ರತಿ ಕ್ಲಾಸಿಗೂ ಕೆಲವೊಂದು ಅಟೆಂಡೆನ್ಸ್ ತಗೋತಾರೆ, ಆರ್ ವಿ ಕ್ಯಾನ್ ಹ್ಯಾವ್ ಒನ್ ಅಟೆಂಡೆನ್ಸ್ ಓವರ್ ಆಲ್ ಇನ್ ದಿಸ್ ಕೇಸ್. ಓಕೆ. ಸೊ ರ್ಯಾಂಡಮ್ಲಿ ಒನ್ ಪರ್ಟಿಕ್ಯುಲರ್ ಸ್ಟಾಫಿಗೆ ನಾವೇನು ಮಾಡ್ತೀವಿ ಅಂದ್ರೆ ಕ್ಲಾಸ್ ಟೀಚರ್ ಅಂತ ಅಸೈನ್ ಮಾಡ್ತೀವಿ. ಅಸೈನ್ ಮಾಡಿದಾಗ ಅವ್ರು ಲಾಗಿನ್ ಆಗ್ತಾರೆ, he or she can take the attendance and attendance will be taken only one time in this case. ಅಂದ್ರೆ ನೀವು ಇವತ್ತು ಒಂದು ಸರ್ತಿನ ಇವತ್ತಿನ ಅಟೆಂಡೆನ್ಸ್ ಸಬ್ಮಿಟ್ ಮಾಡಿದೆ ಅಂತಂದ್ರೆ ಇನ್ನೊಂದು ಸರ್ತಿನ ಅಟೆಂಡೆನ್ಸ್ ತಗೊಲಿಕ್ಕೆ ಬರಂಗಿಲ್ಲ. ಸೊ ಇಟ್ ವಿಲ್ ಗಿವ್ ಅ ಎರರ್ ಇಫ್ ವಿ ಟ್ರೈ ಟು ಟೇಕ್ ದ ಸೆಕೆಂಡ್ ಅಟೆಂಡೆನ್ಸ್ ಇನ್ ದಿಸ್ ಕೇಸ್. ಒಂದು. ಎರಡನೇ ನಮ್ದ್ರೊಳಗೆ ಅಂತಂದ್ರೆ ವಿ ಹ್ಯಾವ್ 3 ಮಾಡ್ಯೂಲ್ಸ್ ಇನ್ ದಿಸ್ ಕೇಸ್. ಫಸ್ಟ್ ಮಾಡ್ಯೂಲ್ ಅಂತಂದ್ರೆ ಇಟ್ ಇಸ್ ದ ಅಡ್ಮಿನಿಸ್ಟ್ರೇಟರ್. ಅಡ್ಮಿನಿಸ್ಟ್ರೇಟರ್ ಇಸ್ ಲೈಕ್ ಅ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್. ಸೊ ಅವ್ರದ್ದು ಏನಂತಂದ್ರೆ ಹಿ ವಿಲ್ ರಿಜಿಸ್ಟರ್ ದ ಸ್ಟಾಫ್ ಅಂಡ್ ಸ್ಟೂಡೆಂಟ್ಸ್ ಆಫ್ ದ ಕಾಲೇಜ್ ಇನ್ ದಿಸ್. ಆ ಕಾಲೇಜ್ನ ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಮತ್ತೆ ಯಾರು ಸ್ಟಾಫ್ ಇದ್ದಾರೆ ಅವ್ರದ್ದು ರಿಜಿಸ್ಟ್ರೇಷನ್ ಅಂತಂದ್ರೆ ಇಟ್ ಇಸ್ ಡನ್ ಬೈ ದ administrator, as well as he can see the attendance of the students. Okay, first. Second ಅಂತಂದ್ರೆ ಯಾವಾಗ ಅಡ್ಮಿನಿಸ್ಟ್ರೇಟರ್ ಸ್ಟಾಫಿಗೆ ರಿಜಿಸ್ಟರ್ ಮಾಡ್ತಾನೆ, ಸ್ಟಾಫ್ ಲಾಗಿನ್ ಆಗ್ತಾನೆ, ಸ್ಟಾಫಿಗೆ ನಾವು ಏನು ಮಾಡಿರ್ತೀವಿ ಅಂತಂದ್ರೆ ಒಂದು ಸೆಮಿಸ್ಟರ್ ಯಾವ ಸೆಮಿಸ್ಟರ್ಗೆ ಅವನು ಅಟೆಂಡೆನ್ಸ್ ತಗೋಬೇಕು ಅದು ರಿಜಿಸ್ಟರ್ ಮಾಡೋದಾಗೆ ಸೆಟ್ ಮಾಡ್ತೀವಿ. ಓಕೆ. ಸೊ ಈಗ ಎಕ್ಸಾಂಪಲ್ ನಿಮ್ಮಲ್ಲಿ ಒಬ್ರು ಮೇಡಮ್ ಇದ್ದಾರೆ, ಅವ್ರು ಮೇಡಮ್ಗೆ ಆ್ಯಡ್ ಮಾಡೋದನ್ನ ನಾವು ನೋಡ್ತೀವಿ, ಇವ್ರು ಫಸ್ಟ್ ಸೆಮಿಸ್ಟರ್ಗೆ ಸ್ಟಾಫ್ ಇದ್ದಾರೆ ಅಂತ ಕೊಡ್ತೀವಿ, ಅಥವಾ ಸೆಕೆಂಡ್ ಸೆಮಿಸ್ಟರ್ ಸ್ಟಾಫ್ ಇದ್ದಾರೆ ಅಂತ ಕೊಡ್ತೀವಿ. ಕೊಟ್ಟಾಗ ಅವ್ರು ಏನಂತಂದ್ರೆ ಶಿ ವಿಲ್ ಬಿ ಟೇಕಿಂಗ್ ದ ಅಟೆಂಡೆನ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ಸೆಮಿಸ್ಟರ್. ಸೇಮ್ ವೇ ಸ್ಟೂಡೆಂಟ್ಗೂ ನಾವು ರಿಜಿಸ್ಟರ್ ಮಾಡಬೇಕಾದ್ರೆ ಆ ಸ್ಟೂಡೆಂಟ್ ಯಾವ ಪರ್ಟಿಕ್ಯುಲರ್ ಸೆಮಿಸ್ಟರ್ನ ಓದ್ಲಿಕ್ಕತ್ತಾನ ಅದರದ್ದು ಇನ್ಫಾರ್ಮೇಶನ್ ನಾವು ಆ್ಯಡ್ ಮಾಡಿರ್ತೀವಿ. ಓಕೆ. ಸೊ ಅವಾಗ ಏನಾಗ್ತದೆ, ಅವೆರಡು ಲಿಂಕ್ ಆಗ್ಬಿಡ್ತದೆ. ಈಗ ನಾ ಟೀಚಿಂಗ್ ಸ್ಟಾಫ್ ಇದ್ದೀನಿ ಅಂದ್ರೆ ನಾ ಫಸ್ಟ್ ಸೆಮಿಸ್ಟರ್ ತಗೊಲಿಕತ್ತೀನಿ ಅಂತ ಆ್ಯಡ್ ಆಗಿರ್ತದೆ. ನೀವಿಬ್ರು ಇನ್ಸರ್ಟ್ ನಿಮ್ಮಿಬ್ರದ್ದು ಡೇಟಾ ಸ್ಟೋರ್ ಮಾಡಬೇಕಾದಾಗ, ಸೊ ಈಗ ನಿಮ್ಮಿಬ್ಬರಿಗೂ ರಿಜಿಸ್ಟರ್ ಮಾಡೋದ್ರೆ ನಿಮಗೂ ನಾನು ಫಸ್ಟ್ ಸೆಮಿಸ್ಟರ್ ಅಂತ ಆ್ಯಡ್ ಮಾಡಿರ್ತೇನೆ. ಸೊ ಅವಾಗ ಏನಾಗ್ತದೆ ಅಂತಂದ್ರೆ ಯು ಬೋತ್ ವಿಲ್ ಬಿ ಲಿಂಕ್ ಟು ಫಸ್ಟ್ ಸೆಮಿಸ್ಟರ್ ಅಂದಾಗ ನಾ ಲಾಗಿನ್ ಆದಾಗ ಯಾರು ಸ್ಟೂಡೆಂಟ್ಸ್ ಫಸ್ಟ್ ಸೆಮ್ನಾಗಿದ್ದಾರೆ ಅವ್ರದ್ದು ಇನ್ಫಾರ್ಮೇಶನ್ ತೋರಿಸೋ ಅಂತ ಹೇಳ್ತೀವಿ ನಾವು. ಸೊ ಅಟೆಂಡೆನ್ಸ್ ಈ ಥರನ ಆಗ್ತದೆ. ಈವನ್ ಸ್ಟೂಡೆಂಟ್ಸ್ ಕ್ಯಾನ್ ವ್ಯೂ ದ ಅಟೆಂಡೆನ್ಸ್ ಇನ್ ದಿಸ್ ಕೇಸ್. ಸ್ಟೂಡೆಂಟ್ ಏನು ಮಾಡಬೇಕು, ಸಿಂಪಲ್ ಅವರ ಒಂದು ರಿಜಿಸ್ಟರ್ ನಂಬರ್ ಇರ್ತದೆ ಪ್ಲಸ್ ಅವ್ರ ಸೆಮಿಸ್ಟರ್ ಇರ್ತದೆ, ಇವೆರಡು ಇನ್ಫಾರ್ಮೇಶನ್ ಕೊಟ್ಟರೆ ಅಂತಂದ್ರೆ ಇಟ್ ವಿಲ್ ಡಿಸ್ಪ್ಲೇ ದ ಅಟೆಂಡೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಇನ್ ದಿಸ್ ಕೇಸ್ ಅಲಾಂಗ್ ವಿತ್ ದ ಪರ್ಸೆಂಟೇಜ್. ಇಲ್ಲಿ ನಾವೇನು ಮಾಡಿವಿ ಅಂತಂದ್ರೆ ಎಕ್ಸ್ಟ್ರಾ ಫೀಚರ್ಸ್ ಏನು ಕೊಡ್ತೀವಿ ಅಂದ್ರೆ ಲೈಕ್ ಟೋಟಲ್ ಕ್ಲಾಸಸ್ ಎಷ್ಟು ತೊಗೊಂಡಾಗ ಅವು ಟೋಟಲ್ ಕ್ಲಾಸಸ್ ಕೌಂಟ್ ಕೊಡ್ತೇವೆ ನಾವು, ಪ್ಲಸ್ ಅದ್ರೊಳಗೆ ಎಷ್ಟು ಪ್ರೆಸೆಂಟ್ ಇದ್ರು, ಎಷ್ಟು ಆಬ್ಸೆಂಟ್ ಇದ್ರು, ಎಷ್ಟು ಹಾಫ್ ಡೇ ತೊಗೊಂಡು ಹೋಗ್ಯಾರ ಅವ್ರದ್ದು ಇನ್ಫಾರ್ಮೇಶನ್ ಕೊಡ್ತದೆ. ಇಟ್ ವಿಲ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಇನ್ ದಿಸ್. ಲೈಕ್ ನೀವು ಅಟೆಂಡೆನ್ಸ್ ಪರ್ಸೆಂಟೇಜ್ ಎಷ್ಟದ ಅಂತೇಳಿ ಇಟ್ ವಿಲ್ ಶೋ ಅಸ್. ಯಾಕಂದ್ರೆ ಈಗೆಲ್ಲ ಕಂಡೀಷನ್ ಕೊಟ್ಟಿರ್ತಾರೆ, ನೀವು ಎಕ್ಸಾಮ್ ಎಲಿಜಿಬಲ್ ಆಗಬೇಕಾದ್ರೆ 75% ಜಾಸ್ತಿ ನಿಮ್ದು ಅಟೆಂಡೆನ್ಸ್ ಇರಬೇಕು ಅಂತ. ಸೊ ಅಂಥ ಕೇಸಸ್ನ ದಿಸ್ ಫೀಚರ್ ವಿಲ್ ಹೆಲ್ಪ್ ಅಸ್ ಇನ್ ದಿಸ್. ಇದು ಏನು ಮಾಡ್ತದೆ ಅಂತಂದ್ರೆ ಇಟ್ ವಿಲ್ ಹೆಲ್ಪ್ ಅಸ್ ಟು know the total attendance of that particular student in this. So ಇಷ್ಟು ಆಪರೇಷನ್ಸ್ ನಮ್ಮ ಪ್ರಾಜೆಕ್ಟ್ ಒಳಗೆ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳ್ಬೇಕು. ಓಕೆ. ಇಷ್ಟು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ದೆನ್ ಯು ಶುಡ್ ಎಕ್ಸಿಕ್ಯೂಟ್ ದ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಸೊ ಇಷ್ಟು ಫಸ್ಟ್ ಎಕ್ಸ್ಪ್ಲೇನ್ ಮಾಡೋದು ಆದ್ಮೇಲೆ ನಿಮ್ಮ ಲ್ಯಾಪ್ಟಾಪ್ನಾಗ ದರ್ ವಿಲ್ ಬಿ ಒನ್ ಫೈಲ್ ಕಾಲ್ಡ್ ಆಸ್ Tomcat 6.3 exe ಅಂತ ಇರ್ತದೆ. ಇದನ್ನ ಡಬಲ್ ಕ್ಲಿಕ್ ಮಾಡ್ರಿ, ಆ ಐಕಾನ್ ನೆನಪಿಟ್ಕೋರಿ, ಈ ಇಮೇಜ್ ನೆನಪಿಟ್ಕೊಂಡ್ರೆ ಅಂದ್ರೆ ಇಟ್ ವಿಲ್ ಬಿ ಈಸಿ ಟು ಐಡೆಂಟಿಫೈ ಇನ್ ದಿಸ್ ಕೇಸ್. ಸೊ ಈಗ ನಾನು ನಿಮ್ಗೆ ಹೇಳಿದೆ ಫಸ್ಟ್ ನಾ ಕ್ಲಾಸ್ ತಗೋಬೇಕಾದ್ರೆ ಅವತ್ತ ಐ ಟೋಲ್ಡ್ ದಟ್ ಯು ಆರ್ ಕ್ರಿಯೇಟಿಂಗ್ ಅ ವೆಬ್ ಅಪ್ಲಿಕೇಶನ್. ವೆಬ್ ಅಪ್ಲಿಕೇಶನ್ ಹೆಂಗಿರ್ತದೆ ಅಂತಂದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ ಕಮ್ಯುನಿಕೇಟ್ ಆಗಬೇಕು ಅಂತಂದ್ರೆ ಇಟ್ ಇಸ್ ಬಿಟ್ವೀನ್ ದ ಯೂಸರ್ ಟು ಯೂಸರ್ ಇನ್ ದಿಸ್. ಸೊ ಎಕ್ಸಾಂಪಲ್ ನೀವಿಬ್ರು ವಾಟ್ಸಪ್ನ ಮೆಸೇಜ್ ಮಾಡಿದ್ರಿ, ಏನು ಸರ್ ಸೇ ಸಹನಾ ವಾಂಟ್ಸ್ ಟು ಸೆಂಡ್ ಅ ಮೆಸೇಜ್ ಟು ಸಾಕ್ಷಿ ಇನ್ ದಿಸ್. ಇಬ್ರು ಆಜು ಬಾಜು ಕೂತೀರಿ ಅಂದ್ರೆ ವಾಟ್ಸಪ್ನಾಗ ನೀವು ಮೆಸೇಜ್ ಕಳ್ಸಿದ್ರೆ ಇಮಿಡಿಯೇಟ್ ಅವ್ರ ಮೊಬೈಲಿಗೆ ಜಂಪ್ ಆಗಂಗಿಲ್ಲ. ಏನೇ ಇನ್ಫಾರ್ಮೇಶನ್ ಜಂಪ್ ಆಗಬೇಕು ಅಂತಂದ್ರೆ ನಿಮ್ದು ಇನ್ಫಾರ್ಮೇಶನ್ ಇಟ್ ವಿಲ್ ಗೋ ಟು ದ ಸರ್ವರ್ ಇನ್ ದಿಸ್ ಕೇಸ್. ಆ ಸರ್ವರ್ಲಿಂದ ಯಾವಾಗ ಸಾಕ್ಷಿ ಆನ್ಲೈನ್ ಬರ್ತಾರೆ ಅವ್ರಿಗೆ ಅದು ಇನ್ಫಾರ್ಮೇಶನ್ ತೋರಿಸ್ತದೆ. ಸೇಮ್ ಥಿಂಗ್ ನಿಮ್ಮ ಜಿಮೇಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಅಪ್ಲಿಕೇಶನ್ ತಗೋರಿ ಇಟ್ ವರ್ಕ್ಸ್ ಇನ್ ದ ಸೇಮ್ ಫಾರ್ಮ್ಯಾಟ್. ನಿಮ್ಗೆ ಏನೇ ಡೇಟಾ ಇದ್ರು ಆ ಡೇಟಾ ಫಸ್ಟ್ ಏನಂತಂದ್ರೆ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಒನ್ ಸಿಸ್ಟಮ್ ಅಂಡ್ ಯಾವಾಗ ಇನ್ನೊಬ್ಬ ಯೂಸರ್ ಆನ್ಲೈನ್ ಬರ್ತಾರೆ ಬಂದಾಗ ಆ ಇನ್ಫಾರ್ಮೇಶನ್ ವಿಲ್ ಬಿ ಡಿಸ್ಪ್ಲೇ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್. ಇದಕ್ಕೆ ನಾವು ಏನಂತಂದ್ರೆ ವಿ ಕಾಲ್ ಇಟ್ ಅಸ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ. ಇದು ಮುಂದೆ ಓದ್ತೀರಿ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ನೆಟ್ವರ್ಕ್ ಅಥವಾ ಕಮ್ಯುನಿಕೇಶನ್ ನೆಟ್ವರ್ಕ್ ಅಂತ ಬರ್ತದೆ, ಅಲ್ಲಿ ನೀವು ಕ್ಲೈಂಟ್ ಸರ್ವರ್ ಕಾನ್ಸೆಪ್ಟ್ ಹೆಂಗ ಅಂತ ತಿಳ್ಕೊತಿರಲ್ಲ. ಓಕೆ. ಸೊ ಅದ್ರೊಳಗೆ ಜಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅ ಬೇಸಿಕ್ ಥಿಂಗ್. ಯು ಪೀಪಲ್ ಆರ್ ದ ಕ್ಲೈಂಟ್ಸ್ ಅಂಡ್ ಸರ್ವರ್ ಅಂತಂದ್ರೆ ಯಾವ ಸಿಸ್ಟಮ್ನಾಗ ಡೇಟಾ ಸ್ಟೋರ್ ಆಗಿರ್ತದೆ ಹಿ ಈಸ್ ಅ ಸರ್ವರ್ ಇನ್ ದಿಸ್. ಓಕೆ. ಸೊ ಆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿರ್ತಾರೆ. ದ ಸೇಮ್ ವೇ ವಿ ಹ್ಯಾವ್ ಕ್ರಿಯೇಟೆಡ್ ದ ಸಾಫ್ಟ್ವೇರ್ ಕಾಲ್ಡ್ ಆಸ್ ಅಟೆಂಡೆನ್ಸ್. ಯು ಪೀಪಲ್ ಆರ್ ದ ಯೂಸರ್ಸ್. ಸರ್ವರ್ ಬಂದು ಇಟ್ ಇಸ್ ದ Tomcat ಇನ್ ದಿಸ್ ಕೇಸ್. ಇದಕ್ಕೆ ನಾವು ಸರ್ವರ್ ಅಂತ ಹೇಳ್ತೇವೆ. ಎಲ್ಲಿ ತನಕ ನೀವು ಇದು ರನ್ನಿಂಗ್ ಇಟ್ಟಿರ್ತೀರಿ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗ್ತದೆ. ಯಾವಾಗ ನೀವು ಇದು ಕ್ಲೋಸ್ ಮಾಡ್ತೀರಿ ದ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ವಿಲ್ ಬಿ ಕ್ಲೋಸ್ಡ್.
ಸೊ ಆಬ್ವಿಯಸ್ಲಿ ನಿಮ್ಮಿಬ್ಬರು ಡೈರೆಕ್ಟ್ ಡೇಟಾ ಕಮ್ಯುನಿಕೇಶನ್ ಆಗಂಗಿಲ್ಲ. ನೀವು ಡೇಟಾ ನನಗೆ ಕೊಡ್ತೀನಿ, ನಾ ಅವ್ರಿಗೆ ಕೊಡ್ತೇನೆ ಅಂತ ಇಟ್ಕೋರಿ. ಸಪೋಸ್ ನಾನೇ ಇರಲಿಲ್ಲ, ನೀವು ಡೈರೆಕ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ಕ್ಲಾಸಿಗೆ ಬರಲ್ಲ ಅಂದ್ರೆ ಹೌ ಕ್ಯಾನ್ ಯು ಸೆಂಡ್ ದ ಇನ್ಫಾರ್ಮೇಶನ್? ನಾಟ್ ಪಾಸಿಬಲ್. ಸೊ ಸರ್ವರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಡೇಟಾ ಕಮ್ಯುನಿಕೇಶನ್. ಸೊ ಅದ್ರ ಸಲುವಾಗ ಇದು ಸ್ಟಾರ್ಟ್ ಮಾಡಿದಾಗ ಮಿನಿಮೈಸ್ ಮಾಡ್ರಿ. ನಿಮ್ಮ ಪ್ರಾಜೆಕ್ಟ್ ಪೂರ್ತಿ ಎಕ್ಸಿಕ್ಯೂಷನ್ ಆಗೋ ಥರ ಇದನ್ನ ಕ್ಲೋಸ್ ಮಾಡಬಾರ್ದು. ವಾಟ್ ಇಸ್ ಅ ಫಸ್ಟ್ ಸ್ಟೆಪ್ ಇನ್ ದಿಸ್. ನೆಕ್ಸ್ಟ್ ಅದಾದ್ಮೇಲೆ ನಿಮ್ದು ಸಿಸ್ಟಮ್ನಾಗ ಡೆಸ್ಕ್ಟಾಪ್ ಮೇಲೆ ಅಟೆಂಡೆನ್ಸ್ ಅಂತೇಳಿ ಒಂದು ಫೈಲ್ ಕ್ರಿಯೇಟ್ ಮಾಡಿರ್ತೀನಿ. ನಾನು ನಿಮ್ಗೆ ಹೇಳಿದೆ ವೆಬ್ ಅಪ್ಲಿಕೇಶನ್ಸ್ ಆಲ್ವೇಸ್ ರನ್ಸ್ ಆನ್ ದ ವೆಬ್ ಬ್ರೌಸರ್. ನೀವು ಸಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಬರ್ತೀರಿ, ಅದೊಂದು ಬ್ಲ್ಯಾಕ್ ಸ್ಕ್ರೀನ್ನಾಗ ಬರ್ತಿತ್ತು. ಆ ಬ್ಲ್ಯಾಕ್ ಸ್ಕ್ರೀನ್ ಇಸ್ ನಥಿಂಗ್ ಬಟ್ ಅದಕ್ಕೆ ನಾವು ಕನ್ಸೋಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಯಾವಾಗ ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆ ಬ್ಲ್ಯಾಕ್ ಕಲರ್ ಕಮಾಂಡ್ ಪ್ರಾಂಪ್ಟ್ ಬರ್ತದ, ಅದಕ್ಕೆ ನಾವೇನಂತಂದ್ರೆ ಕನ್ಸೋಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಈವನ್ ನೀವು ಜಾವಾ ಪ್ರೋಗ್ರಾಮ್ಸ್ ಬರ್ದಾಗ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಬರ್ದಿರಿ. ಸೊ ದಟ್ ಇಸ್ ಅಗೇನ್ ಅ ಕನ್ಸೋಲ್ ಅಪ್ಲಿಕೇಶನ್ ದಟ್ ಯು ಹ್ಯಾವ್ ರಿಟರ್ನ್ ಇನ್ ದಿಸ್ ಕೇಸ್. ಬಟ್ ನಮ್ದು ಅಪ್ಲಿಕೇಶನ್ ಅಂತಂದ್ರೆ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಅ ವೆಬ್ ಅಪ್ಲಿಕೇಶನ್ ಅಂತಂದ್ರೆ ದೀಸ್ ವೆಬ್ ಅಪ್ಲಿಕೇಶನ್ಸ್ ಆಲ್ವೇಸ್ ಎಕ್ಸಿಕ್ಯೂಟ್ಸ್ ಆನ್ ದ ವೆಬ್ ಬ್ರೌಸರ್ಸ್. ಓಕೆ, ಅದು ಗೂಗಲ್ ಕ್ರೋಮ್ ಇರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಮೊಜಿಲ್ಲಾ ಫೈರ್ಫಾಕ್ಸ್, ನೆಟ್ಸ್ಕೇಪ್, ನ್ಯಾವಿಗೇಟರ್, ಆಲ್ ದೀಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಬ್ರೌಸರ್ಸ್. ಸೊ ಈಗ ನನ್ನ ಸಿಸ್ಟಮ್ನಾಗ ಏನಂತಂದ್ರೆ ಗೂಗಲ್ ಕ್ರೋಮ್ ಡಿಫಾಲ್ಟ್ ಅದ, ಅದಕ್ಕೆ ಇಟ್ ಇಸ್ ಶೋಯಿಂಗ್ ಮೀ ದ ಗೂಗಲ್ ಕ್ರೋಮ್ ಇಂದ ಐಕಾನ್ ತೋರಿಸ್ಲಿಕ್ಕೆ. ಓಕೆ, ಸೊ ಇದನ್ನ ಡಬಲ್ ಕ್ಲಿಕ್ ಮಾಡಿ. ಸೊ ಇದು ಡಬಲ್ ಕ್ಲಿಕ್ ಯಾಕೆ ಮಾಡಬೇಕು? ಸೊ ಈಗ ನೀವು ಜನರಲಿ ಫೇಸ್ಬುಕ್ ಯೂಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ? ಲ್ಯಾಪ್ಟಾಪ್ ಆನ್ ಮಾಡಿ ವಿಲ್ ಟೈಪ್ facebook.com, ಅಥವಾ ಜಿಮೇಲ್ ಯೂಟ್ಯೂಬ್ ನೋಡ್ಬೇಕೈತೆ youtube.com ಟೈಪ್ ಮಾಡ್ತೀರಿ. ಆ youtube.com ಇಸ್ ನಥಿಂಗ್ ಬಟ್ URL ಟು ಆಕ್ಸೆಸ್ ದಟ್ ಸರ್ವರ್. ಓಕೆ, ಅದೇ ರೀತಿಯೊಳಗ ನಿಮ್ದು ಅಪ್ಲಿಕೇಶನ್ ಸರ್ವರ್ ಥ್ರೂ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಟೈಪ್ ದಿಸ್ ಮಚ್ localhost:8080/attendance ಅಂತ ಟೈಪ್ ಮಾಡಬೇಕು. ಇಷ್ಟು ನೆನಪಿಟ್ಕೊಳ್ಳೋದು ಕಷ್ಟ ನಿಮ್ಗೆ, ಹೌದಾ? ಅದ್ರ ಸಲುವಾಗಿ ನಾ ಏನು ಮಾಡೀನಿ ಅಂದ್ರೆ ಐ ಹ್ಯಾವ್ ಕ್ರಿಯೇಟೆಡ್ ಒನ್ ಸಿಂಪಲ್ ಶಾರ್ಟ್ಕಟ್. ಇದು ಶಾರ್ಟ್ಕಟ್ ಕ್ರಿಯೇಟ್ ಮಾಡೀನಿ. ಇದ್ರೊಳಗೆ ಏನಂದ್ರೆ ಅದು URL ಕಾಪಿ ಪೇಸ್ಟ್ ಮಾಡಿರ್ತೀವಿ. ಸೊ ನೀವು ಡಬಲ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸೀದಾ URL ಏನಂತಂದ್ರೆ ಬ್ರೌಸರ್ ಒಳಗೆ ಓಪನ್ ಆಗ್ತದೆ. ಓಕೆ, ಈಗ ಫಸ್ಟ್ ವಿ ವಿಲ್ ಕ್ಲಿಕ್ ಆನ್ ದ ಲಾಗಿನ್ ಆಪರೇಷನ್. ಲಾಗಿನ್ ನಾಗ ಐ ಟೋಲ್ಡ್ ಯು ದೇರ್ ಆರ್ ಟು ಪೀಪಲ್, ಒನ್ ಇಸ್ ಅಡ್ಮಿನಿಸ್ಟ್ರೇಟರ್ and other is a staff. Say first we will login as a administrator in this case. So administrator login ಆಗಬೇಕಾದಾಗ we have a fixed mobile number. Once administrator mobile number fix ಮಾಡಿಟ್ಟಿದ್ದದ, that is 98765432110. ಇದು ನೆನಪಿಟ್ಕೋಬೇಕು ನೀವು. That is 98765432110. Okay, so mobile number no same, password no same ಇಟ್ಟಿರ್ತೀವಿ. This is the login for the administrator. Okay, so 990 ತರ ಉಲ್ಟಾ, 920 ಉಲ್ಟಾ in this case. Same thing, ನಾವು ಅದೇ ಪಾಸ್ವರ್ಡ್ ಇದ್ರೊಳಗೆ ಸ್ಟೋರ್ ಮಾಡಬೇಕು and click on login. ಇದು ನೀವು ಮರ್ತ್ರಿ ಅಂತಂದ್ರೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗಲಿಲ್ಲ ಆಗ್ಬಿಟ್ಟು ಫಸ್ಟ್ ಎಕ್ಸಿಕ್ಯೂಷನ್ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಕ್ಲಿಕ್ ಆನ್ ಲಾಗಿನ್ in this case. ಲಾಗಿನ್ ಆದ ತಕ್ಷಣ ವಿಲ್ ಕಮ್ ಟು ದ ಹೋಮ್ ಪೇಜ್ ಆಫ್ ದ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ಅಂತ ಅರ್ಜುನ್ ಆಗುತ್ತೆ. ಸೊ ಇಲ್ಲಿ he has an option to add the staff. So staff in information add ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟಿರ್ತೀವಿ. Okay, so let us take one new staff in this. ಯಾರಿದ್ದಾರೆ? ಸುಮಿತ್ರಾ ಮೇಡಮ್ ಇದ್ದಾರೆ. say mobile number, email prasutra@gmail.com. next password. ಇಲ್ಲಿ semester, let us assume that she is a class teacher for 6th semester in this. So I am ಮಾಡ್ತೀನಿ 6th semester ಅಂತ ಕೊಟ್ಟು ರಿಜಿಸ್ಟರ್ ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣ it should show me a message staff registered ಅಂತ ತೋರಿಸೋದಂತಂದ್ರೆ data has been saved in the staff registration ಸೇವ್ ಆಗಿದೆ ಅಂತ ಅರ್ಥ. You can give anything. ಓಕೆ, ನಿಮ್ಗೆ ಏನು ಬೇಕಾದ್ರೂ ಕೊಡ್ಬೋದು. ನಾ ಜನರಲಿ ಏನು ಮಾಡ್ತೀನಿ ಅಂದರೆ ಮೊಬೈಲ್ ನಂಬರ್ ಏನು ಕೊಡ್ತೀನಿ ಅದೇ ಪಾಸ್ವರ್ಡ್ ಕೊಡ್ತೀನಿ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಮಿ ಟು ರಿಮೆಂಬರ್ ಇನ್ ದಿಸ್ ಕೇಸ್. ಓಕೆ, ನೆಕ್ಸ್ಟ್ ಆ್ಯಡ್ ಸ್ಟೂಡೆಂಟ್. ವಿ ವಿಲ್ ಆ್ಯಡ್ ದ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಇನ್ ದಿಸ್ ಕೇಸ್. ಓಕೆ, ಸೊ ಈಗ ಎಕ್ಸಾಂಪಲ್ ನಿಂದೆ ಹಾಕೋಣಂತ್ರಿ. ಸಾಕ್ಷಿ ಅಲ್ಲ, SAKSHI. ರಿಜಿಸ್ಟರ್ ನಂಬರ್ ಹೇಳ್ರಿ, ಅವ್ರದ್ದು ಹೇಳ್ರಿ. SW23PCA069. ಓಕೆ, ಮೊಬೈಲ್ ನಂಬರ್ ನಿಮ್ಮದು ಬೇಡ, ಯಾಕಂದ್ರೆ ಇದನ್ನ ಯೂಟ್ಯೂಬ್ನ ಹಾಕಿರ್ತೀನಿ ರೆಕಾರ್ಡಿಂಗ್ ನಿಮ್ಗೆ, ಮತ್ತು ನಂಬರ್ ಇದಾಗ್ತದೆ. SAKSHI@gmail.com. ಆ್ಯಂಡ್ ಇಲ್ಲಿ ನೋಡಿ ಅಂದರೆ ವಿಲ್ ಸೆಲೆಕ್ಟ್ ದ 6th ಸೆಮೆಸ್ಟರ್. ಸೊ ಅಲ್ಲಿ ನಾವು ಸ್ಟಾಫಿಗೆ ಯಾವ ಸೆಮೆಸ್ಟರ್ ಆ್ಯಡ್ ಮಾಡಿವಿ ಅದೇ ಸೆಮೆಸ್ಟರ್ ಆ್ಯಡ್ ಮಾಡಿದ್ರೆ ಅವ್ರಿಗೆ ಅಟೆಂಡೆನ್ಸ್ಗಳು ಸಿಗ್ತಾವೆ. ಈಗ ನಾ 4th ಸೆಮೆಸ್ಟರ್ಗೆ ಆ್ಯಡ್ ಮಾಡಿದೆ ಅಂತಂದ್ರೆ ಅಲ್ಲಿ ನಿಮ್ಗೆ ಅಟೆಂಡೆನ್ಸ್ ಬರಂಗಿಲ್ಲ. ಸರ್ ನಾವು ನೆಕ್ಸ್ಟ್ ಸೆಮೆಸ್ಟರ್ಗೆ ಆ್ಯಡ್
ಏನ್ ಬೇಕಾದ ಹಾಕೋರಿ ಏನೋ ಇಲ್ಲ. ಈಗ ನಾಲ್ಲಿ ಸುಮಿತ್ರಾಗ ಸೆಕೆಂಡ್ 6th ಸೆಮೆಸ್ಟರ್ ಅಂತ ಸ್ಟಾಫ್ ಆಡ್ ಮಾಡಿ, ಸೊ ಅದಕ್ಕೆ ಇಲ್ಲಿ 6th ಸೆಮೆಸ್ಟರ್ ತಗೊಲಿಕತ್ತೀನಿ. ದಟ್ ಇಸ್ ಇಂಪಾರ್ಟೆಂಟ್. ನೀವು ಅಲ್ಲಿ ಕಾಲೇಜ್ನಾಗ ಏನ್ ಮಾಡ್ರಿ, ಸೆಕೆಂಡ್ ಸೆಮೆಸ್ಟರ್ ಒಂದು ಸ್ಟಾಫ್ ಆಡ್ ಮಾಡ್ರಿ, ಇಲ್ಲಿ ನಿಮ್ದು ಹೆಸರು ಸೆಕೆಂಡ್ ಸೆಮೆಸ್ಟರ್ ಹಾಕೋರಿ. ಬಟ್ ಅವಾಗ ಏನಾಗ್ತದೆ ಅಂತಂದ್ರೆ ರಿಜಿಸ್ಟರ್ ನಂಬರ್ ವಿಲ್ ನಾಟ್ ಬಿ ಟೇಕನ್. ಯಾಕಂದ್ರೆ ರಿಜಿಸ್ಟರ್ ನಂಬರ್ ಆಲ್ರೆಡಿ 6th ಸೆಮ್ನಾಗ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ, ಸೊ ಬೇರೆ ರಿಜಿಸ್ಟರ್ ನಂಬರ್ ಹಾಕಿ ಮಾಡ್ಕೋಬಹುದು. ಓಕೆ, ಕ್ಲಿಕ್ ಆನ್ ರಿಜಿಸ್ಟರ್. ಸೊ ಸ್ಟೂಡೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ಸೊ ಇಲ್ಲಿ ಅವ್ರದ್ದು ಇನ್ಫಾರ್ಮೇಶನ್ ಆಡ್ ಮಾಡೋಣಂತ. ಸಹನಾ ಅಲ್ಲ, ಸಹನಾ, ರಿಜಿಸ್ಟರ್ ನಂಬರ್ SW 067. ಓಕೆ, ಸೊ ಮೊಬೈಲ್ ನಂಬರ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀನಿ, ಅವ್ರದ್ದು 8 ಅದ, ನಿಮ್ಮ 9 ಅದ, ನೆನಪಿಟ್ಕೋರಿ. ಆ್ಯಂಡ್ sahana@gmail.com. ಆ್ಯಂಡ್ ನಿಮಗೂ 6th ಸೆಮೆಸ್ಟರ್ ಸೆಲೆಕ್ಟ್ ಮಾಡಿ ರಿಜಿಸ್ಟರ್. ಸೊ ಸ್ಟೂಡೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲ್. ಓಕೆ, ನೀವೇನ್ ಮಾಡ್ರಿ, ಕಾಲೇಜ್ನಾಗ ಒಂದು ಹೊಸ ಸ್ಟಾಫಿಗೆ ಆ್ಯಡ್ ಮಾಡಿ, ಕರೆಂಟ್ ಇಯರ್ ಇನ್ ಸೆಕೆಂಡ್ ಸೆಮ್. ಸೊ ಸೆಕೆಂಡ್ ಸೆಮ್ಗೆ ಒಂದು ಸ್ಟಾಫ್ ಆ್ಯಡ್ ಮಾಡಿ, ಶಾಂತಲಾ ಮೇಡಮ್ ಸೆಕೆಂಡ್ ಸೆಮ್ಗೆ ಆ್ಯಡ್ ಮಾಡ್ರಿ. ಇನ್ನ 3 ಮಂದಿ ಫ್ರೆಂಡ್ಸ್ ಇದಾರಲ್ಲ, ಅವ್ರು 3 ಮಂದಿಗೆ ಸೆಕೆಂಡ್ ಸೆಮೆಸ್ಟರ್ ಸ್ಟೂಡೆಂಟ್ಸ್ ಅಂತ ಆ್ಯಡ್ ಮಾಡ್ಕೋರಿ. ಅವಾಗ ನಿಮ್ಗೆ ಅಟೆಂಡೆನ್ಸ್ ತೋರಿಸ್ಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ವ್ಯೂ ಸ್ಟಾಫ್ ಇನ್ ದಿಸ್ ಕೇಸ್. ಸೊ ವ್ಯೂ ಸ್ಟಾಫ್ ನ ನನ್ನ ಮೇಲೆ 2 ಸ್ಟಾಫ್ ಇದ್ದಾರೆ. ಒಂದು ಫಸ್ಟ್ ಸೆಮೆಸ್ಟರ್ ನಾ ಇದ್ದೀನಿ, 6th ಸೆಮೆಸ್ಟರ್ ಸುಮಿತ್ರಾ ಇದೆ. ಸೊ ಸೆಕೆಂಡ್ ಸೆಮೆಸ್ಟರ್ ಖಾಲಿ ಅದ. ಸೊ ನೋಬಡಿ ಇಸ್ ಅಸೈನ್ ಟು ಸೆಕೆಂಡ್ ಸೆಮೆಸ್ಟರ್. ನೀವೇನ್ ಮಾಡ್ಬೋದು, ಕಾಲೇಜ್ನ ತೋರ್ಸೋದ್ನಾಗ ಶಾಂತಲಾ ಮೇಡಮ್ಗೆ ಸೆಕೆಂಡ್ ಸೆಮೆಸ್ಟರ್ಗೆ ಆ್ಯಡ್ ಮಾಡ್ರಿ, ಅಥವಾ ಯಾರು ನಿಮ್ಗೆ ಅಲ್ಲಿ ಟೀಚ್ ಮಾಡಿ ಪ್ರಾಜೆಕ್ಟ್ ಯಾರಿಗೆ ತೋರಿಸ್ಬೇಕು ಅವರಿಗೆ ಟೀಚ್ ಮಾಡಿ, ಸೊ ಇಂಪ್ರೆಸ್ ಆಗ್ತದೆ. ಓಕೆ, ಸೊ ಅದು ನೆಕ್ಸ್ಟ್ ವಿ ಹ್ಯಾವ್ ಅ ವ್ಯೂ ಸ್ಟೂಡೆಂಟ್ಸ್. ಇನ್ ದಿಸ್ ಕೇಸ್ ಎಲ್ಲ ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ತೋರಿಸ್ತೀವಿ. ಸೇ ನನ್ನ ಬಳಿ ಐ ಹ್ಯಾವ್ ಅರೌಂಡ್ 4 ಸ್ಟೂಡೆಂಟ್ಸ್ ಫಸ್ಟ್ ಸೆಮೆಸ್ಟರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ 2 ಸ್ಟೂಡೆಂಟ್ಸ್ ನಾವು ಜಸ್ಟ್ ವಿ ಹ್ಯಾವ್ ಆ್ಯಡೆಡ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ವ್ಯೂ ಅಟೆಂಡೆನ್ಸ್, ಇದು ಆಮೇಲೆ ಬರೋಣ ಅಂತ. ಸೇ ಲೆಟ್ ಅಸ್ ಗೋ ಫಾರ್ ಲಾಗ್ ಔಟ್ ಅಟೆಂಡೆನ್ಸ್. ಓಕೆ, ಇಷ್ಟು ಅಡ್ಮಿನಿಸ್ಟ್ರೇಟರ್ ಕೆಲಸ. ಏನೇನು ಮಾಡ್ದ, ಸ್ಟಾಫ್ ಆ್ಯಡ್ ಮಾಡ್ತಾನೆ, ಸ್ಟೂಡೆಂಟ್ ಆ್ಯಡ್ ಮಾಡ್ತಾನೆ. ಹಿ ಕ್ಯಾನ್ ವ್ಯೂ ದ ಸ್ಟೂಡೆಂಟ್ಸ್, ಹಿ ಕ್ಯಾನ್ ವ್ಯೂ ದ ಸ್ಟಾಫ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಅದಾದ್ಮೇಲೆ ವಿ ವಿಲ್ ನೌ ಲಾಗಿನ್ ಆಸ್ ಅ ಸ್ಟಾಫ್. ಸೊ ಸ್ಟಾಫ್ ಲಾಗಿನ್ ಆಗಬೇಕಾದಾಗ ನೀವು ಅಲ್ಲಿ ರಿಜಿಸ್ಟರ್ ಮಾಡಿದಾಗ ಏನು ಮೊಬೈಲ್ ನಂಬರ್ ಪಾಸ್ವರ್ಡ್ ಕೊಟ್ಟಿದ್ರಿ, ಯು ಹ್ಯಾವ್ ಟು ಗಿವ್ ದ ಸೇಮ್ ಮೊಬೈಲ್ ನಂಬರ್ ಅಂಡ್ ಪಾಸ್ವರ್ಡ್ ಇನ್ ದಿಸ್. ಅಂಡ್ ಪ್ರಾಬ್ಲಿ ವಿ ಆರ್ ದ ಫಾರ್ವರ್ಡ್ ದ ಸುಮಿತ್ರಾ ಮೇಡಮ್ದು ಏನು ಕೊಟ್ಟಿವಿ ಅಂತೇಳಿ. ಸೊ ಮೀ ಲಾಗಿನ್, ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಮಾಡಿ ಅವ್ರದ್ದು ಸ್ಟಾಫ್. So now let us log in as a staff login. Okay, so staff login ಅಂತ this is a staff home page. In this case staff home page naga the main work of the staff is attendance. So attendance click ಮಾಡ್ತಾರೆ. ಕ್ಲಿಕ್ ಮಾಡಿದಾಗ ನಾ ಸುಮಿತ್ರಾಗ 6th ಸೆಮೆಸ್ಟರ್ ಟೀಚರ್ ಅಂತ ಹೇಳಿದೆ. 6th 7th ಅವ್ರು ಯಾರು ಅವ್ರದ್ದು ಅಷ್ಟೇ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. Okay, so she can take the attendance of those particular students in this case. So 3 ಆಪ್ಷನ್ ಕೊಟ್ಟಿವಿ, ಪ್ರೆಸೆಂಟ್, ಆಬ್ಸೆಂಟ್, ಹಾಫ್ ಡೇ. ಸೊ ಪ್ರೆಸೆಂಟೇ ಜಾಸ್ತಿ ಮಂದಿ ಇರ್ತಾರೆ, ಅದಕ್ಕೆ ನಾವು ಬೈ ಡಿಫಾಲ್ಟ್ ಪ್ರೆಸೆಂಟ್ ಅಂತ ಸೆಲೆಕ್ಟ್ ಮಾಡಿ ಇಟ್ಟಿರ್ತೀವಿ. ಸಪೋಸ್ ಇಫ್ ಸಮ್ ಆಫ್ ದ ಸ್ಟೂಡೆಂಟ್ ಇಸ್ ಆಬ್ಸೆಂಟ್, ಸೊ ಲೆಟ್ ಅಸ್ ಕನ್ಸಿಡರ್ ಆಸ್ ಆಬ್ಸೆಂಟ್. ಓಕೆ, ಸೊ ಸಾಕ್ಷಿ ಪ್ರೆಸೆಂಟ್ ಇದ್ದಾರೆ, ಸಹನಾ ಇಸ್ ಆಬ್ಸೆಂಟ್ ಇನ್ ದಿಸ್. ಕ್ಲಿಕ್ ಆನ್ ಸೊ ಅಲ್ಲಿ ಅಟೆಂಡೆನ್ಸ್ ಸಬ್ಮಿಟೆಡ್. ಓಕೆ, ಈಗ ಮತ್ತೊಂದು ಸರ್ತಿ ನಾ ಸಬ್ಮಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಟ್ ವಿಲ್ ಸೇ ಅಟೆಂಡೆನ್ಸ್ ಆಲ್ರೆಡಿ ಸಬ್ಮಿಟೆಡ್. ಸೊ ಒಂದ್ಸತಿ ಮಾತ್ರ ಯು ಕ್ಯಾನ್ ಸಬ್ಮಿಟ್ ದ ಅಟೆಂಡೆನ್ಸ್ ಇನ್ ದಿಸ್ ಕೇಸ್ ಅಂಡ್ ಕ್ಲಿಕ್ ಆನ್ ಓಕೆ. ಸೊ ಈಗ ಅಟೆಂಡೆನ್ಸ್ ಹೋಯ್ತು, ಮುಗೀತು ಕೆಲಸ. ನೆಕ್ಸ್ಟ್ ವ್ಯೂ ಸ್ಟೂಡೆಂಟ್ಸ್, ಯಾರು ರಿಜಿಸ್ಟರ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಕಾಲೇಜ್ನಾಗ ಎಲ್ಲರದು ಇನ್ಫಾರ್ಮೇಶನ್ ಶಿ ಕ್ಯಾನ್ ವ್ಯೂ ಇನ್ ದಿಸ್ ಕೇಸ್. ಓಕೆ, ನೆಕ್ಸ್ಟ್ ವ್ಯೂ ಅಟೆಂಡೆನ್ಸ್ ಅಂತ ಬಂದಾಗ ನಿಮಗೆ ಯಾವ ಡೇಟ್ ಇನ್ ಅಟೆಂಡೆನ್ಸ್ ಬೇಕಾಗಿದೆ, ಯು ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಡೇಟ್ ಇನ್ ದಿಸ್ ಕೇಸ್. ಸೊ ಈಗ ಅಫ್ಕೋರ್ಸ್ ಸಹನಾ, ಇದು ಶಾಂತಲಾ, ಸರಿ ಯಾರು ಸುಮಿತ್ರಾ ಮೇಡಮ್ ಫಸ್ಟ್ 6th ಸೆಮ್ಗೆ ಅಡ್ಮಿಟ್ ಆಗ್ಯಾರಂದ್ರೆ ಬರೀ 6th ಸೆಮ್ ಸ್ಟೂಡೆಂಟ್ಸ್ ಅಷ್ಟೇ ತೋರಿಸ್ತವ್ರಿ. ಸೊ ನಾನು ಏನು ಮಾಡ್ತೀನಿ, ಐ ವಿಲ್ ಸೆಲೆಕ್ಟ್ ಟುಡೇಸ್ ಡೇಟ್. ಈಗ ಅದೊಂದೇ ಡೇಟ್ ಅದ ಅಲ್ಲಿ, and I'll select get and click attendance. So attendance ಕೊಟ್ಟಾಗ ಸಾಕ್ಷಿ ಪ್ರೆಸೆಂಟ್ ಇದ್ದಾರೆ, ಸಹನಾ ಇಸ್ ಆಬ್ಸೆಂಟ್. ಸೊ ಅವರಿಗೆ ಡೀಟೇಲ್ಸ್ ಶೋ ದ ಇನ್ಫಾರ್ಮೇಶನ್ ಆಫ್ ದಟ್ ಪರ್ಟಿಕ್ಯುಲರ್ ಕರೆಂಟ್ ಡೇಟ್. ಸೊ ಎಕ್ಸಾಂಪಲ್ ಒಂದು 10 ದಿನ ಕೆಳಗೆ ಹೋಗಿ ನಾ ಬಂದಿದ್ದ ಇನ್ನು ಚೆಕ್ ಮಾಡ್ರಿ, ಅಥವಾ ಅವತ್ತಿನ ಡೇಟ್ ಅಟೆಂಡೆನ್ಸ್ ನೋಡ್ರಿ ಅಂತಂದಾಗ ಜಸ್ಟ್ ಡೇಟ್ ಸೆಲೆಕ್ಟ್ ಮಾಡಿ ಗೆಟ್ ಅಟೆಂಡೆನ್ಸ್ ಅಂದ್ರೆ ಅಟೆಂಡೆನ್ಸ್ ಇನ್ಫಾರ್ಮೇಶನ್ ತೋರಿಸ್ಕೊಡ್ತೀವಿ. ಓಕೆ, ಈ ಒನ್ ಇಂಡಿವಿಜುವಲ್ ಸ್ಟೂಡೆಂಟ್ ಇನ್ ಇನ್ಫಾರ್ಮೇಶನ್ ಬೇಕು ನಾನು. ಸೊ ಐ ವಾಂಟ್ ಟು ನೋ ವೆದರ್ ಎ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಇಸ್ ಎಲಿಜಿಬಲ್ ಫಾರ್ ಎಕ್ಸಾಮ್ ಆರ್ ನಾಟ್, ಅಥವಾ ಇಂಟ್ರನ್ಸಿಗೆ ಎಲಿಜಿಬಲ್ ಅಂದ್ರೆ ಎಲ್ಲ ನೋಡ್ಬೇಕು. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಗೋ ಫಾರ್ ಸ್ಟೂಡೆಂಟ್ ಅಟೆಂಡೆನ್ಸ್. ಸೊ ಸ್ಟೂಡೆಂಟ್ ಅಟೆಂಡೆನ್ಸ್ ನಾಗ ಅಫ್ಕೋರ್ಸ್ ಐ ವಾಂಟ್ ದ ಫಸ್ಟ್ ಸೆಮೆಸ್ಟರ್ 6th ಸೆಮೆಸ್ಟರ್ ಸ್ಟೂಡೆಂಟ್ ಇಂದ, ಸೊ ಐ ಸೆಲೆಕ್ಟ್ ದ 6th ಸೆಮ್ ಸ್ಟೂಡೆಂಟ್. ನೆಕ್ಸ್ಟ್ ಏನ್ ಮಾಡ್ತೀನಿ, ಆ ಸ್ಟೂಡೆಂಟ್ ಇಂದ ರಿಜಿಸ್ಟರ್ ನಂಬರ್ ಇದ್ರೊಳಗೆ ಹಾಕ್ತೇನೆ. ಸೊ ಎಕ್ಸಾಂಪಲ್ ರಿಜಿಸ್ಟರ್ ನಂಬರ್ ಎಷ್ಟು, 69
69 and click on get attendance. You'll get the complete information of the student. ಇದು ನಿಮ್ಮ ಮೇನ್ ಪೇಜ್. ಇಲ್ಲೇನಪ್ಪ ಅಂತಂದ್ರೆ ಸ್ಟೂಡೆಂಟ್ ಇನ್ ಐ ಡಿ ನೇಮ್ ಯಾವ ಕೋರ್ಸ್ ಓದ್ಲಿಕ್ಕೆ ಇದು ನೀವು BCA ಸಲಹೆ ಮಾಡಿದ್ದದ. ಸೊ ಎಲ್ಲ ಕಡೆ BCA ಬೈ ಡಿಫಾಲ್ಟ್ ಇಟ್ಟಿದ್ದದ. ಓಕೆ, ನೆಕ್ಸ್ಟ್ ಅಟೆಂಡೆನ್ಸ್ ಡೇಟ್. ನಾ ಸುಮಿತ್ರಾ ಮೇಡಮ್ ಎಷ್ಟು ಸತಿ ಅಟೆಂಡೆನ್ಸ್ ತಗೊಂಡಾರ ಪೂರ್ತಿ ಒಂದು ಸೆಮೆಸ್ಟರ್ನಾಗ ಅವು ಎಲ್ಲ ಡೇಟ್ಸ್ಗೂ ತೋರಿಸ್ತಾರೆ. ಓಕೆ, ಸೊ ಇಲ್ಲಿ ಡೇಟ್ ರೇಂಜ್ ಏನೂ ಇಲ್ಲ, ಇಟ್ಸ್ ಅ ಹೋಲ್ ಸೆಮೆಸ್ಟರ್ ಡೇಟ್. ಅವ್ರು ಹ್ಞೂ ಯಾವತ್ತಿಂದ ಅಟೆಂಡೆನ್ಸ್ ಹಾಕ್ರಿ. ಈಗ ನಾನು ನಿಮ್ಗೆ ಒಂದು ಪ್ರೀವಿಯಸ್ ಡೇಟ್ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ ಇಲ್ಲೇ ಅಂತಂದ್ರೆ ಅಟೆಂಡೆನ್ಸ್ 22ಕ್ಕೆ ಶಿ ವಾಸ್ ಪ್ರೆಸೆಂಟ್. ಟೋಟಲ್ ಕ್ಲಾಸಸ್ ಎಷ್ಟು ತಗೊಂಡಾರೆ ಇಟ್ ಡಿಪೆಂಡ್ಸ್ ಆನ್ ಟೋಟಲ್ ನಂಬರ್ ಆಫ್ ಅಟೆಂಡೆನ್ಸ್ ಅವ್ರು ಎಂಟರ್ ಮಾಡಿದ್ರು. ದಟ್ ಇಸ್ ಅ ಟೋಟಲ್ ನಂಬರ್ ಆಫ್ ಕ್ಲಾಸಸ್ ಆಟೋಮೆಟಿಕ್ ತಗೋತದೆ. ಅವ್ರು 10 ದಿನ ಅಟೆಂಡೆನ್ಸ್ ತಗೊಂಡಾರ ಅಂತಂದ್ರೆ 10 ದಿನ ತೋರಿಸ್ಬಿಡ್ತದೆ. ಎಷ್ಟು ದಿನ ಪ್ರೆಸೆಂಟ್ ಇದ್ದಾರೆ, ಶಿ ಇಸ್ ಪ್ರೆಸೆಂಟ್ ಫಾರ್ 1 day. ಅಂಡ್ ಎಷ್ಟು ದಿನ ಆಬ್ಸೆಂಟ್ ಇದ್ದಾರೆ 0, ಎಷ್ಟು ದಿನ ಹಾಫ್ ಡೇ ಇದ್ದಾರೆ 0, ಅಂಡ್ ದೆನ್ ಟೋಟಲ್ ಅಟೆಂಡೆನ್ಸ್ ಪರ್ಸೆಂಟೇಜ್ ಇಸ್ 100%. ತಿಳಿತದ ಪಾಯಿಂಟ್. ಸೊ ಇಲ್ಲಿ ದ ಕ್ಯಾಲ್ಕುಲೇಷನ್ ಪ್ರಾಸೆಸ್ ಟೇಕ್ಸ್. ಈಗ ನೆಕ್ಸ್ಟ್ ಸರ್ ಇದು ಸ್ಟೂಡೆಂಟ್ಸ್ ಸ್ಟಾಫ್ ನೋಡ್ಬೋದು. ವಾಟ್ ಅಬೌಟ್ ದ ಸ್ಟೂಡೆಂಟ್ಸ್? ಇಫ್ ಐ ವಾಂಟ್ ಟು ವ್ಯೂ ಮೈ ಅಟೆಂಡೆನ್ಸ್ ಹೆಂಗ್ ನೋಡ್ಕೋಬೇಕು? ವೆರಿ ಸಿಂಪಲ್. ಇಲ್ಲಿ ಲಾಗೌಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂಸ್ ಅಟೆಂಡೆನ್ಸ್ ಅಂತ. ಸೊ ಕ್ಲಿಕ್ ಆನ್ ವ್ಯೂ ಅಟೆಂಡೆನ್ಸ್. ಈಗ ನಿಮಗೆ ನಿಮ್ದು ಅಟೆಂಡೆನ್ಸ್ ಚೆಕ್ ಮಾಡ್ಕೋಬೇಕಾಗಿದೆ. ಸೊ ನೀವೇನ್ ಮಾಡ್ತೀರಿ, ಯು ವಿಲ್ ಸೆಲೆಕ್ಟ್ ವಿಚ್ ಸೆಮೆಸ್ಟರ್ ಯು ಆರ್ ಅಂಡ್ ಯು ವಿಲ್ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್. ಇನ್ ದಿಸ್ ಕೇಸ್ ಏನು ಇದ್ರದ್ದು SW23 BCA 06 9 and click on get. Same all hengirtha adhe type output you will close. So it will show the summary for the students in this case. Okay, ಈಗ already ನನ್ನ ಬಲ್ ಹಳಿ ಸ್ಟೂಡೆಂಟ್ಸ್ ಒಂದಿಷ್ಟು ರಿಜಿಸ್ಟರ್ಡ್ ಇದ್ದಾರೆ. ಅಟೆಂಡೆನ್ಸ್ 9999 ಇದು ಹಳಿ ಅಟೆಂಡೆನ್ಸ್ ಹಾಕಿದ್ದು ಅವ. ಮಲ್ಟಿಪಲ್ ಅಟೆಂಡೆನ್ಸ್ ಬೇಕು ಅಂತಂದಾಗ ಯು ಕ್ಯಾನ್ ಶೋ ದಿಸ್ ಇನ್ ದಿಸ್ ಕೇಸ್. I think it is first sum. ಸೊ ಇದು ಸ್ಟೂಡೆಂಟ್ ಬೈ ನೇಮ್ ಕಿರಣ್ BCA ಓದ್ಲಿಕ್ಕತ್ತಾನ. 2 ದಿನ ಕ್ಲಾಸ್ ಅಟೆಂಡೆನ್ಸ್ ತಗೊಂಡಿದೆ, 2 ಪ್ರೆಸೆಂಟ್ ಅದ. ಟೋಟಲ್ ಪ್ರೆಸೆಂಟ್ ಇಸ್ 2, ಟೋಟಲ್ ಕ್ಲಾಸ್ ಇಸ್ 2, 100% ಅಟೆಂಡೆನ್ಸ್. ಓಕೆ, ನೌ ಐ ಕ್ಯಾನ್ ಆಡ್ ಅಟೆಂಡೆನ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಆಲ್ಸೋ ಇನ್ ದಿಸ್. ಓಕೆ, ಅದು ಒಂದು ಚೆಕ್ ಮಾಡೋಣ ಒಂದ್ಸತಿ. ಸೊ ಅದು ಏನಂತಂದ್ರೆ ಐ ಹ್ಯಾವ್ ರಿಜಿಸ್ಟರ್ಡ್ ಇನ್ ಮೈ ನೇಮ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ಟಾಫ್, ಸೊ ಐ ವಿಲ್ ಎಂಟರ್ ಮೈ ಮೊಬೈಲ್ ನಂಬರ್ ಅಂಡ್ ಪಾಸ್ವರ್ಡ್, ಲಾಗಿನ್. ಇಲ್ಲಿ ಗೋ ಫಾರ್ ಅಟೆಂಡೆನ್ಸ್. ಇಷ್ಟು ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಬಂತು. ಐ ವಿಲ್ ಸೆಲೆಕ್ಟ್ ಆಬ್ಸೆಂಟ್ ಅಂಡ್ ಹಾಫ್ ಡೇ ಅಂಡ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ಅಟೆಂಡೆನ್ಸ್ ಸಬ್ಮಿಟೆಡ್. ಈಗ ಇಫ್ ಐ ಗೋ ಫಾರ್ ವ್ಯೂ ಅಟೆಂಡೆನ್ಸ್, ಇವತ್ತಿನ ಡೇಟ್ ಇಂದ ಇಟ್ ಇಸ್ ಡೇಟ್ ವೈಸ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲಿ ಗೆಟ್ ಡೇಟ್ ವೈಸ್ ಇನ್ ದಿಸ್. ಸೊ ಇವತ್ತಿನ ಪ್ರೆಸೆಂಟ್ ಹಾಫ್ ಡೇ ಆಬ್ಸೆಂಟ್. ಓಕೆ, ಈಗ ಲಾಗೌಟ್ ಫ್ರಮ್ ಹಿಯರ್ ಅಥವಾ ಸ್ಟೂಡೆಂಟ್ ಅಟೆಂಡೆನ್ಸ್ ಚೆಕ್ ಮಾಡಬೇಕಾಗಿದೆ. ವಿಲ್ ಟೇಕ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸ್ಟೂಡೆಂಟ್. ಈ ಸ್ಟೂಡೆಂಟ್ ಇಂದ ಎದಕ್ಕೆ ತಗೊಂಡಿನಿ ಅಂತ ಹೇಳ್ತೀನಿ ನಿಮಗೆ. ಓಕೆ, ಸೊ ಇಲ್ಲಿ 1 ಹಾಫ್ ಡೇ ಅದ, 2 ಫುಲ್ ಡೇ ಪ್ರೆಸೆಂಟ್ ಅದ. ಸೊ ಟೋಟಲ್ 3 ಡೇ 3 ಕ್ಲಾಸಸ್ ತಗೊಂಡಾರ. ಟೋಟಲ್ ಪ್ರೆಸೆಂಟ್ ಈಸ್ 5 ಇನ್ ದಿಸ್ ಕೇಸ್. ಟೋಟಲ್ ಪ್ರೆಸೆಂಟ್ 5 ಹೆಂಗ ಅಂತಂದ್ರ 1821. ಓಕೆ, ಇದು ಚೆಕ್ ಮಾಡ್ಬೇಕಾಗ್ತದ. I'll check this. ಯಾಕಂದ್ರೆ ಅದು 5 ಬರಬಾರ್ದು, ಇಟ್ ಶುಡ್ ಟೇಕ್ 3 ಇನ್ ದ ಟೋಟಲ್ ಪ್ರೆಸೆಂಟ್ 2 ಬರಬೇಕು. ಓಕೆ, 2 ಅಂಡ್ ಹಾಫ್ ಡೇಸ್ ಎಷ್ಟು ತಗೊಂಡ್ರೆ ಇಟ್ ಇಸ್ 2, ಮೇ ಬಿ ಬಿಕಾಸ್ ಆಫ್ ದ ಪ್ರೀವಿಯಸ್ ಹಿಸ್ಟ್ರಿ. ಫುಲ್ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ ಇಲ್ಲಿ. I'll check this. ಓಕೆ, ಸೊ ಒಂದು ಕೆಲಸ ಮಾಡೋಣ, ಇವತ್ತಿಂದ ವಿಲ್ ಟೇಕ್ ಫಾರ್ ಸಮ್ ಅದರ್ ಸ್ಟೂಡೆಂಟ್. ಪ್ರೆಸೆಂಟ್ ಆಬ್ಸೆಂಟ್. ಓಕೆ, ಸೊ ಇದು ಕರೆಕ್ಟ್ ಅದ. ಟೋಟಲ್ ಕ್ಲಾಸಸ್ 3 ಆಗ್ಯಾವ. ಟೋಟಲ್ ಪ್ರೆಸೆಂಟ್ ಇಸ್ 2, ಆಬ್ಸೆಂಟ್ ಇಸ್ 1, ಹಾಫ್ ಡೇ 0 ಅದ, ಅಂಡ್ ಟೋಟಲ್ ಪರ್ಸೆಂಟೇಜ್ ಇಸ್ 66. ಓಕೆ, ಸೊ ಇದು ಈ ಟೈಪ್ ಇನ್ಫಾರ್ಮೇಶನ್ ಅಂತಂದ್ರೆ ಇಟ್ ವಿಲ್ ಗಿವ್ ಇನ್ ದಿಸ್ ಕೇಸ್. ಪಾಯಿಂಟ್ ಏನಪ್ಪಾ ಅಂದ್ರೆ, ಈಗ ಹಾಫ್ ಡೇ ಬಂತು ಅಂದ್ರೆ, ಈಗ ಎಕ್ಸಾಂಪಲ್ 3 ಡೇಸ್ ಕ್ಲಾಸಸ್ ಆಗ್ಯಾವ. 3 ಡೇಸ್ನಾಗ ಯು ಆರ್ ಆಬ್ಸೆಂಟ್, 1 ದಿನ ಫುಲ್ ಪ್ರೆಸೆಂಟ್ ಇದ್ರಿ, 2 ದಿನ ಹಾಫ್ ಡೇ ಬಂದಿರಿ. ಅವಾಗ ಏನಾಗ್ತದೆ, 2 ಹಾಫ್ ಡೇ ಇಸ್ ಕೌಂಟೆಡ್ ಆಸ್ 1 ಫುಲ್ ಡೇ. ಸೊ ನೀವು ಟೋಟಲ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದ್ನಾಗ ಏನ್ ಮಾಡಿರ್ತಾನೆ ಅಂದ್ರೆ 2 ಪ್ರೆಸೆಂಟ್ ಅಂತ ತಗೋತಾನೆ. ಔಟ್ ಆಫ್ 3 ಕ್ಲಾಸಸ್ 2 ಹಾಫ್ ಡೇ ಬಂದಿರಿ, 1 ಫುಲ್ ಡೇ ಪ್ರೆಸೆಂಟ್ ಇದೆ. ಸೊ ಅವಾಗ 2 ಹಾಫ್ ಡೇ ಇದ್ದು ವಿ ಕನ್ವರ್ಟ್ ಇಟ್ ಇಂಟು 1 ಫುಲ್ ಡೇ ಅಂಡ್ ದೆನ್ ವಿ ವಿಲ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಇನ್ ದಿಸ್. ಬಟ್ ಆ ಕ್ಯಾಲ್ಕುಲೇಷನ್ ಏನೋ ಮಿಸ್ಟೇಕ್ ಅದ ಚೆಕ್ ಮಾಡಿ ನಿಮ್ಮ ಸಿಸ್ಟಮ್ ಅಪ್ಲೋಡ್ ಮಾಡ್ತೇನೆ. ಓಕೆ,
ಈ ರೀತಿಯೊಳಗೆ ಯು ಹ್ಯಾವ್ ಟು ಶೋ ದಮ್ ದಿಸ್ ಪರ್ಟಿಕ್ಯುಲರ್ ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಿಮ್ದು ಔಟ್ಪುಟ್ ಸ್ಕ್ರೀನ್. ನಿಮಗೆ ಓವರ್ ಆಲ್ ಕ್ಲಾಸ್ ಬೇಕು ಅಂತಂದ್ರೆ ವ್ಯೂ ಅಟೆಂಡೆನ್ಸ್ ಹೋಗ್ರಿ. ನೀವು ಒನ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಬೇಕು ಅಂತಂದ್ರೆ ಸ್ಟೂಡೆಂಟ್ ಅಟೆಂಡೆನ್ಸ್ ಹೋಗ್ರಿ. It will give us the summary in this case. Same thing we have for the administrator also. So you will administrator login agree. So administrator is 98765432110 login. Evening no same will attendance kodirthe. So view attendance. You will select the semester. You will put the register number in this and click on get attendance. It will show us the attendance. We had present one absent other. So you can see total 3 classes. Total present 2, absent 1 and total percentage just percent attendance of the information. Got this? Any doubts till the execution? Hatin. The execution here doubt idare. Okay. Next is project explanation. Sir, questions hatin ade next step adare. Okay. ಎಕ್ಸಿಕ್ಯೂಷನ್ ಮಾಡೋದಾಗ ಏನು ಡೌಟ್ ಕೇಳಂಗಿಲ್ಲ. ಎಕ್ಸಿಕ್ಯೂಷನ್ ಆದ್ಮೇಲೆ ನಿಮ್ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾರ ಅವ್ರು. ಫಸ್ಟ್ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಇದು ಪ್ರಾಜೆಕ್ಟ್ ಎಲ್ಲಿ ಸ್ಟೋರ್ ಮಾಡಿರಿ ಅಂತ ಕೇಳ್ತಾರೆ. ವೇರ್ ದೀಸ್ ಪ್ರೋಗ್ರಾಮ್ಸ್ ಇವೆಲ್ಲ ಫೈಲ್ಸ್ ಗಳು ಎಲ್ಲಿ ಸೇವ್ ಮಾಡಿರಿ ಅಂತ ಕೇಳ್ತಾರೆ. ಸೊ ಫಾರ್ ದಟ್ ಯು ಹ್ಯಾವ್ ಟು ಗೋ ಟು ಸಿ ಡ್ರೈವ್. ದಿಸ್ ಪಿ ಸಿ ಒಳಗ ಸಿ ಡ್ರೈವ್ ಓಪನ್ ಮಾಡ್ತೀರಿ. ಸಿ ಡ್ರೈವ್ ನಾಗ ಟಾಮ್ಕ್ಯಾಟ್ 6 ಅಂತ ಒಂದು ಫೈಲ್ ಅದ, ಫೋಲ್ಡರ್ ಅದ. ಓಪನ್ ದಿಸ್ ಟಾಮ್ಕ್ಯಾಟ್ 6. ಟಾಮ್ಕ್ಯಾಟ್ 6 ದಾಗ ವೆಬ್ ಆಪ್ಸ್ ಅಂತ ಒಂದು ಫೋಲ್ಡರ್ ಬರ್ತದ. ಓಪನ್ ದಿಸ್ ವೆಬ್ ಆಪ್ಸ್ ಫೋಲ್ಡರ್. ಇದ್ರೊಳಗ ಅಟೆಂಡೆನ್ಸ್ ಅಂತ ನಿಮ್ ಪ್ರಾಜೆಕ್ಟ್ ಹೆಸರು. ಸೊ ಅಟೆಂಡೆನ್ಸ್ ಫೋಲ್ಡರ್ ನಾಗ ವಿ ಹ್ಯಾವ್ ಕೆಪ್ಟ್ ಆಲ್ ದ ಪೇಜಸ್. ಸೊ ಇವೇನ್ ಪೇಜಸ್ ಅವ ಎಲ್ಲಾ ಪೇಜಸ್ ಅದೇ ಹೆಸರು ಮೇಲೆ. ಸೊ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿದಾಗ ಇಟ್ ಇಸ್ ಶೋಯಿಂಗ್ admin home.jsp. ಸೊ ಇಲ್ಲಿ ಏನಂತಂದ್ರೆ ಇದು ಪೇಜ್ ತೋರಿಸಬೇಕಾದ್ರೆ ಅದ್ರ ಕೋಡ್ ನಾವು ಇಲ್ಲಿ ಬರ್ದೇವೆ admin home.jsp. ಸೊ admin home ನಾಗ ಅದು ಮೆನುಗಳು ಬರಬೇಕು. ಇಲ್ಲಿ admin ಮೆನು ಒಳಗ ಮೆನುಗಳೆಲ್ಲ ಬರ್ದಿಟ್ಟಿವಿ. ಅದ ಕೆಳಗೆ ಒಂದು ಫೋಟೋ ತೋರಿಸ್ಲಿಕ್ಕೆ ಅದಕ್ಕೆ ನಾವು ಇಮೇಜ್ ಟ್ಯಾಗ್ ಹಾಕಿವಿ. ಓಕೆ. ಸೊ ಈಗ ನೀವು ಯಾವುದೇ ಪೇಜ್ ಕೇಳಿದ್ರು ಇದ್ರ ಪೇಜ್ ಎಲ್ಲದು ಓಪನ್ ಮಾಡಿ ತೋರಿಸ್ರಿ ಅಂತಂದ್ರೆ ಸೇ ಇದೇ ಎಕ್ಸಾಂಪಲ್ ಇದ್ದೇ ಸೇ ಆಡ್ ಸ್ಟೂಡೆಂಟ್ ಪೇಜ್ ತೋರಿಸ್ರಿ ಅಂತ ಹೇಳ್ತಾರೆ. ಸೊ ನೀವು ಆಡ್ ಸ್ಟೂಡೆಂಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀರಿ, ಪೇಜ್ ಹೆಸರು ಇಲ್ಲಿ ಸಿಗ್ತದೆ ನೀವು ಸ್ಟೂಡೆಂಟ್ register.jsp. ಸೊ ಅವಾಗ ನೀವು ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ಫೋಲ್ಡರ್ ಬರ್ತೀರಿ, ಸ್ಟೂಡೆಂಟ್ register.jsp ಎಲ್ಲ ನೋಡ್ರಿ. ಇಟ್ ಇಸ್ ಹಿಯರ್. ಸಾರಿ ನಾಟ್ ದಿಸ್, student register.jsp. ಡಬಲ್ ಕ್ಲಿಕ್ ಮಾಡ್ರಿ. ದಿಸ್ ಇಸ್ ದ ಪೇಜ್. They may ask you to make change in the execution. ಅವ್ರು ಏನ್ ಹೇಳ್ಬೋದು ಅಂತಂದ್ರೆ they may ask you to change student registration ಅಂತ ಬದಲು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಅಂತ ಹಾಕೊಡ್ರಿ ಅಂತ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು, ಅದು ಪೇಜ್ ಹೆಸರು ಏನಂತ ನೋಡ್ತೀರಿ. ಇಲ್ಲಿ ಕಮ್ ಟು ದಟ್ ಪೇಜ್. ಈ ಪೇಜ್ ನಾಗ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಇಲ್ಲ. ಸೊ ಇಫ್ ದೇ ಆಸ್ಕ್ ಯು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಅಂತ ಕೊಡ್ರಿ ಅಂತಂದ್ರೆ ಇದನ್ನ ಇನ್ಫಾರ್ಮೇಶನ್ ಅಂತ ಹಾಕಿ. ಇನ್ಫಾರ್ಮೇಶನ್ ಸೇವ್ ಮಾಡ್ರಿ. ಏನೇ ಚೇಂಜ್ ಮಾಡಿದ್ರು ಕಂಪಲ್ಸರಿ ಸೇವ್ ಮಾಡಬೇಕು. ಸೇವ್ ಮಾಡಿ ಓಪನ್ ದ ಬ್ರೌಸರ್ ಅಂಡ್ ಕ್ಲಿಕ್ ಆನ್ ರಿಫ್ರೆಶ್. ಕ್ಲಿಕ್ ಮಾಡಿದ್ರೆ ನಾವು ಇಟ್ ಇಸ್ ಶೋಯಿಂಗ್ ಸ್ಟೂಡೆಂಟ್ ಇನ್ಫಾರ್ಮೇಶನ್. ಈ ರೀತಿಯೊಳಗೆ ಅವ್ರು ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾರೆ. ಓಕೆ. ಇಲ್ಲಿ ರಿಜಿಸ್ಟರ್ ಅಂತದ, ರಿಜಿಸ್ಟರ್ ಬದಲು ಆಡ್ ಸ್ಟೂಡೆಂಟ್ ಅಂತ ಕೊಡ್ರಿ ಅಂತ ಹೇಳ್ತಾರೆ. ಸೊ ಅದು ರಿಜಿಸ್ಟರ್ ಅಂತ ನಾವು ವರ್ಡ್ ಎಲ್ಲ ಚೆಕ್ ಮಾಡ್ರಿ. ಅದು ಲಾಸ್ಟಿಗೆ ಸಿಗ್ತದೆ ನಮಗೆ ಡಿಸೈನ್ ನಾಗ. So last you have a word called as register. Okay. ಇಲ್ಲಿ ಏನು ಮಾಡ್ತೀರಿ, add student, save, ಕಂಪಲ್ಸರಿ ಸೇವ್ ಮಾಡಬೇಕು. ಆಮೇಲೆ ಅಲ್ಲಿ ಬಂದು ರಿಫ್ರೆಶ್. ಸೊ ಇಟ್ ವಿಲ್ ಶೋ ಮಿ add student. ಕ್ಲಿಯರ್ ವಿತ್ ದಿಸ್ ಪಾಯಿಂಟ್. ಸೊ ಈ ರೀತಿಯಾಗಿ ಫ್ರಂಟ್ ಎಂಡ್ ಚೇಂಜಸ್ ಗಳು ಹೇಳ್ತಾರೆ ಅವರು. ಓಕೆ. ನೆಕ್ಸ್ಟ್ ವ್ಯೂ ಸ್ಟೂಡೆಂಟ್. ಸೇ ಸ್ಟೂಡೆಂಟ್ ಇನ್ಫಾರ್ಮೇಶನ್ ತೋರಿಸ್ರಿ ಅಂತ ವ್ಯೂ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡ್ತೀರಿ. ಇದು ಎಲ್ಲದ ಡೇಟಾ ತೋರಿಸ್ರಿ ಅಂತ ಹೇಳ್ತಾರೆ. ಸೊ ನೀವೇನ್ ಮಾಡ್ತೀರಿ, go to view students.jsp. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವಿ ಹ್ಯಾವ್ ಸಾಕ್ಷಿ ಸಹನ ಅಂತಾರ. ಸಾಕ್ಷಿ ಸಹನ ಎಲ್ಲಿದ್ದಾರೆ ತೋರಿಸ್ರಿ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ಅವರು? ಕ್ಯಾನ್ ಯು ಸಿ ಸಾಕ್ಷಿ ಅಂಡ್ ಸಹನ ಹಿಯರ್? ಮತ್ತೆ ಡೇಟಾ ಬರ್ಲಿಕ್ಕೆ ಸೆಮಿಸ್ಟರ್ ಅದ ರೀ. ಸಾಕ್ಷಿ ಅಂತ ವರ್ಡ್ ಎಲ್ಲದ್ರಿ? ಇಲ್ಲಿ ಸಾಕ್ಷಿ ಅನ್ನೋ ವರ್ಡ್ ಅದ. Do you have Sakshi name here? Student name. ಎಲ್ಲದರ ಅದು ತೋರಿಸ್ರಿ. Tell me the word Sakshi. ಎಲ್ಲರ ಸಾಕ್ಷಿ ಅನ್ನೋ ವರ್ಡ್ ಕಾಣಿಸ್ತೈತೆ ಇಲ್ಲ? ಎದಕ್ಕೆ ಅಂತಂದ್ರ ನೆನಪಿಟ್ಕೋರಿ, ಇವು ಏನ್ ಡೇಟಾ ಅವ, ದಟ್ ಇಸ್ ಇಲ್ಲೇನ್ ಲೈಟ್ ಕಲರ್ ನಾಗ ಡೇಟಾಗಳು ಕಾಣಿಸ್ಲಿಕ್ಕತ್ತವ,
ಫ್ರಮ್ ಕಿರಣ್ ಟಿಲ್ ಸಾಕ್ಷಿ ಇವೆಲ್ಲ ಡೇಟಾಬೇಸ್ ನಾಗ ಡೇಟಾ ತಗೊಂಡ್ಬರ್ಲಿದ್ದೀವಿ. ಡೇಟಾಬೇಸ್ನಾಗ ಇವೆಲ್ಲ ಇನ್ಫಾರ್ಮೇಶನ್ ಸ್ಟೋರ್ ಆಗಿರ್ತಾವೆ. ಅವು ಇನ್ಫಾರ್ಮೇಶನ್ ನಾವು ಈ ಪೇಜ್ ರಿಟ್ರೀವ್ ಮಾಡ್ತೀವಿ. ದೀಸ್ ಆರ್ ದೋಸ್ ಲೈನ್ಸ್. ಇದು ಡೇಟಾಬೇಸ್ನಾಗ ಸ್ಟೂಡೆಂಟ್ ನೇಮ್, ಆ ಸ್ಟೂಡೆಂಟ್ ನೇಮ್ ತಗೊಂಡ್ಬಾ ಅಂತ ಹೇಳಿಗತ್ತೀನಿ. ಸ್ಟೂಡೆಂಟ್ US ಅಂತ ತಗೊಂಡ್ಬಾ ಅಂತ ಹೇಳಿಗತ್ತೀನಿ. ಇದು ಲೂಪ್ ನ ರನ್ ಆಗ್ತಿರ್ತದೆ. ಅಲ್ಲಿ 10 ಸ್ಟೂಡೆಂಟ್ ಡೇಟಾ ಇತ್ತು ಅಂದ್ರೆ 10 ಸರ್ತಿ ಲೂಪ್ ರನ್ ಆಗಿ ಅವ್ರ ಇನ್ಫಾರ್ಮೇಶನ್ ಇಲ್ಲಿ ರಿಟ್ರೀವ್ ಆಗಿರ್ತದೆ. ಬಟ್ ದಿಸ್ ಈ ಪೇಜ್ನಾಗ ಯು ಕ್ಯಾನ್ ಓನ್ಲಿ ಚೇಂಜ್ ದೀಸ್ ಥಿಂಗ್ಸ್. ಮ್ಯಾಲ್ ಬೋಲ್ಡ್ನಾಗ ಏನು ಹಾಕಿನ ಅವಷ್ಟು ಚೇಂಜ್ ಮಾಡ್ಬೋದು. ತಿಳಿತಾ? ಇವು ಚೇಂಜ್ ಮಾಡ್ಬೇಕಂದ್ರೆ ಇವು ಡೇಟಾಬೇಸ್ನಾಗ ಇರ್ತಾವ, ಡೇಟಾಬೇಸ್ನಾಗ ಚೇಂಜ್ ಮಾಡ್ಬೇಕಾಗ್ತದೆ. ತಿಳಿತಾ? ಯಾವಾಗ ನಾನು ಡೇಟಾ ರಿಜಿಸ್ಟರ್ ಮಾಡಿದೆ ಇನ್ಫಾರ್ಮೇಶನ್ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ಸೊ ಡೇಟಾಬೇಸ್ನಾಗಿಂದ ಈ ಲೈನ್ಸ್ಗಳು ತೊಗೊಂಡ್ಬರ್ಲಿಲ್ಲ. ಈಗ ಅವ್ರು ಏನಂತಾರೆ, ಸೇ ಇನ್ ದಿಸ್ ನನಗೆ ಐ ಡೋಂಟ್ ವಾಂಟ್ ಟು ಸಿ ದ ಇಮೇಲ್ ID ಆಫ್ ದ ಸ್ಟೂಡೆಂಟ್, ಅದು ಇಮೇಲ್ ID ತೆಗೀರಿ ಅಂತ ಹೇಳ್ತಾರೆ. ಅವಾಗ ನೀವು ಇಲ್ಲಿ ಬಂದು ಏನು ಮಾಡಬೇಕು, ಎಲ್ಲಿ ನೀವು rs.getString ಅಂತದ ಆ ಲೈನ್ ಡಿಲೀಟ್ ಮಾಡ್ರಿ ಅಷ್ಟೇ. ಡಿಲೀಟ್ ಮಾಡ್ರಿ, ಸೇವ್ ಮಾಡ್ರಿ, ರಿಫ್ರೆಶ್. ಇಮೇಲ್ ID ಹೇಳ್ತದೆ. ಸೊ ಈ ಟೈಪ್ ಏನಾದರೂ ಕೇಳಿದ್ರು ಅಂತಂದ್ರೆ ಯು ಶುಡ್ ಬಿ ಏಬಲ್ ಟು ರಿಮೂವ್ ದಟ್ ಪರ್ಟಿಕ್ಯುಲರ್ ಡೇಟಾ. ಆ್ಯಡ್ ಮಾಡಿ ಬರಲ್ಲ, ಯಾಕಂದ್ರೆ ಎಲ್ಲ ಡೇಟಾ ಆ್ಯಡ್ ಮಾಡಿದ್ವಲ್ಲ, ಎಲ್ಲ ಡೇಟಾ ನಾವು ರಿಜಿಸ್ಟರ್ ಮಾಡಿದಾಗ ಏನು ಮಾಡಿದೆ, ಎಲ್ಲ ಡಿಸ್ಪ್ಲೇ ಮಾಡೀನಿ. ಸೊ ಹಿಂಗಾಗಿ ಅದು ಡಿಲೀಟ್ ಮಾಡ್ಲಿಕ್ಕೆ ಕೇಳಬೇಕು. ಆ್ಯಡ್ ಮಾಡ್ರಿ ಅಂತಂದ್ರೆ ನೀವು ಫುಲ್ ಡೇಟಾಬೇಸ್ ಸ್ಟೋರ್ ಮಾಡೋದು, ರಿಟ್ರೀವ್ ಮಾಡೋದು ಎಲ್ಲ ಮಾಡ್ಬೇಕಾಗ್ತದೆ. ಅಷ್ಟು ಕೇಳಂಗಿಲ್ಲ, ಅಷ್ಟು ಮಾಡ್ಲಿಕ್ಕೆ ಟೈಮ್ ಬೇಕಾಗ್ತದೆ. ಅಷ್ಟು ಮಾಡ್ಬೇಕಾದ್ರೆ ನೀವು ಅಷ್ಟು ಕ್ಲಾಸಸ್ ಕಲ್ತಿರ್ಬೇಕು. ಒಂದು ಕ್ಲಾಸಾಗ ಅಷ್ಟು ಹೇಳ್ಕೊಟ್ನ ನಿಮ್ಮ ತಲೆನೂ ಹೋಗಲ್ಲ. ಓಕೆ, ಅದೇ 1 ಮಂತ್ ಕೋರ್ಸ್ ಬಂದಿದ್ರಿ ಅಂತಂದ್ರೆ ಯು ಕುಡ್ ಹ್ಯಾವ್ ಡನ್ ದಟ್. ಓಕೆ, ಬಟ್ ಅದು ಹೇಳ್ಕೊಟ್ಟೆ ನಿಮಗಲ್ಲಿ ಕ್ಲಾಸ್ ತಗೊಂಡಾಗ ಹೆಂಗೆ ಆ್ಯಡ್ ಮಾಡ್ಬೇಕು ಡೇಟಾ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದದ. ಡೇಟಾ ಸೇವ್ ಮಾಡ್ಬೇಕಾದ ಅದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ಬಟ್ ಈ ಇಷ್ಟು ಕಾಲಮ್ ಇವು ಬಿಟ್ಟು ಎಕ್ಸ್ಟ್ರಾ ಕಾಲಮ್ ಹಾಕಿರಿ ಅಂತಂದ್ರೆ ಸರ್ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಸ್ವಲ್ಪ ಟೈಮ್ ತಗೋತೀರಿ ಅಂತ ಹೇಳ್ಬೇಕು. ಅದು ನಿಮ್ದು ನಾನು ಕ್ಲಾಸ್ ಹೇಳ್ಕೊಟ್ಟಿದ್ದು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಬರ್ತದೆ, ಇಲ್ಲಾಂದ್ರೆ ಬರಂಗಿಲ್ಲ. ಅದಕ್ಕೆ ಅದು ಯೂಶಲಿ ಅಷ್ಟು ಕೇಳಂಗಿಲ್ಲ ಯಾರು. ಓಕೆ, ಎಕ್ಸ್ಟ್ರಾ ಫೀಲ್ಡ್ ಆ್ಯಡ್ ಮಾಡ್ರಿ ಅಂತಂದ್ರೆ ಅದು ಕೇಳಂಗಿಲ್ಲ. ಸ್ಲೈಟ್ ಮಾಡಿಫಿಕೇಶನ್ಸ್ ಮಾಡ್ರಿ ಅಂತ ಹೇಳ್ತಾರೆ ಅವರು ನಿಮ್ಮ ಸೆಮೆಸ್ಟರ್. ಓಕೆ, ಒಂದು ಡೇಟಾಬೇಸ್ ಕನೆಕ್ಟಿವಿಟಿ ಎಲ್ಲದ ತೋರಿಸ್ರಿ ಅಂತ ಹೇಳ್ತಾರೆ. ಕನೆಕ್ಟಿವಿಟಿ ಒಳಗೆ ಯಾವುದೇ ಪೇಜ್ ಓಪನ್ ಮಾಡ್ರಿ ಇವು ಲೈನ್ಸ್ ಇರಬೇಕಲ್ಲ. class.forName ಕನೆಕ್ಷನ್ ರಿಸಲ್ಟ್ಸ್ ಅಟ್, ಇದಕ್ಕೆ ನಾವು ಡೇಟಾಬೇಸ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ. ಅಂದ್ರೆ ಜಾವಾ ಅಪ್ಲಿಕೇಶನ್ ವಿಲ್ ಇಂಟ್ರಾಕ್ಟ್ ವಿತ್ ದ ಡೇಟಾಬೇಸ್, ಇದಕ್ಕೆ ನಾವು ಡೇಟಾಬೇಸ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಯಾವುದೇ ಪೇಜ್ ಓಪನ್ ಮಾಡ್ರಿ ಅಷ್ಟೇ, ಆ ಪೇಜ್ನಾಗ ಈ ಪೇಜ್ ಮುಂದೆ ಹೆಸರು ಏನಂತಂದ್ರೆ ವ್ಯೂವರ್ ಇರಬೇಕು, ಸೇವರ್ ಇರಬೇಕು. ಎರಡರಾಗ ಯಾವ್ದಾರು ಚೆಕ್ ಮಾಡ್ರಿ. ಈಗ ಸ್ಟಾಫ್ ರಿಜಿಸ್ಟರ್ ಸೇವ್ ಅಂತದ, ಸ್ಟಾಫ್ ರಿಜಿಸ್ಟರ್ ಸೇವ್ ಮಾಡ್ರಿ, ಓಪನ್ ಮಾಡ್ರಿ, ಇಲ್ಲಿ ಲೈನ್ ಸಿಗ್ತಾವೆ. ಬರೀ ಸ್ಟಾಫ್ ರಿಜಿಸ್ಟರ್ ಹೋದ್ರಿ ಅಂದ್ರೆ ಸಿಗಂಗಿಲ್ಲ. ಸ್ಟಾಫ್ ರಿಜಿಸ್ಟರ್ ಓಪನ್ ಮಾಡಿದ್ರೆ ಇಲ್ಲಿ ಎಲ್ಲೂ ಡೇಟಾಬೇಸ್ ಕನೆಕ್ಟಿವಿಟಿ ಸಿಗಲ್ಲ ನಿಮ್ಗೆ. ಸೊ ಡೇಟಾಬೇಸ್ ಕನೆಕ್ಷನ್ ಏನಂತಂದ್ರೆ ಬರೀ ವ್ಯೂ ಪೇಜ್ನಾಗ ಬರ್ದಿರ್ತೀವಿ ಅಥವಾ ಸೇವ್ ಪೇಜ್ನಾಗ ಇರ್ತೀವಿ. ಓಕೆ, ಸೊ ಇಲ್ಲಿ ಫೈಲ್ ಹೆಸರಿನಾಗ ಸೇವ್ ಅಂತಿತ್ತು ಅಂತಂದ್ರೆ ಅದು ಓಪನ್ ಮಾಡಿ ತೋರಿಸ್ರಿ. ಅವು 3 ಲೈನ್, class.forName, driver manager.get connection and one more is statement class. ಇವು 3 ಫೈಲ್ಸ್ ಎಲ್ಲರ ಕಾಣಿಸ್ತು ಅಂತಂದ್ರೆ ದಟ್ ಇಸ್ ಅ ಡೇಟಾಬೇಸ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ ನಾವು. ಓಕೆ, ನಿಮ್ಮ ಡೇಟಾಬೇಸ್ ಹೆಸರು ಏನದ ಅಂತ ಕೇಳ್ತಾರೆ ಅವರು. ಸೊ ಯು ಶುಡ್ ಬಿ ಟೆಲಿಂಗ್ ದಿಸ್ ಓರಲಿ. ಡೇಟಾಬೇಸ್ ನೇಮ್ ಈಸ್ ನಥಿಂಗ್ ಬಟ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್. ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಇಸ್ ದ ನೇಮ್ ಆಫ್ ದ ಡೇಟಾಬೇಸ್ ಇನ್ ದಿಸ್ ಕೇಸ್. ಇದು ಗೊತ್ತಿರಬೇಕು ನಿಮಗಲ್ಲಿ. ಓಕೆ, ನೆಕ್ಸ್ಟ್ ಇದು ಫ್ರಂಟ್ ಎಂಡ್ ಬಗ್ಗೆ ಕೇಳೋ ಇನ್ಫಾರ್ಮೇಶನ್ಸ್ ಕ್ವಶನ್ಸ್ ಆಯ್ತು. ಈಗ ನೆಕ್ಸ್ಟ್ ದೇ ವಿಲ್ ಆಸ್ಕ್ ಯು, ಈಗ ಎಕ್ಸಾಂಪಲ್ ನೀವು ಒಂದು ಸ್ಟಾಫಿಗೆ ಇಲ್ಲಿ ರಿಜಿಸ್ಟರ್ ಮಾಡಿದ್ರಿ, ಸೇ ಆಡ್ ಸ್ಟಾಫ್ನ ಹೋಗಿ ಸ್ಟಾಫ್ ಇನ್ಫಾರ್ಮೇಶನ್ ಆ್ಯಡ್ ಮಾಡಿದ್ರಿ. ಇದು ಆ್ಯಡ್ ಆಗಿದ್ದು ಡೇಟಾಬೇಸ್ನಾಗ ಎಲ್ಲಿ ಸೇವ್ ಆಗಿರ್ತದೆ ತೋರಿಸ್ರಿ ಅಂತ ಹೇಳ್ತಾರೆ. ಓಕೆ, ಅವಾಗ ನೀವೇನಂತಂದ್ರೆ ಯು ಹ್ಯಾವ್ ಟು ಟೈಪ್ ಸ್ಟಾರ್ MySQL ಅಂತ ಟೈಪ್ ಮಾಡ್ರಿ. ಇಲ್ಲಿ MySQL ಕಮಾಂಡ್ ಲೈನ್ ಕ್ಲೈಂಟ್ ಅಂತ ಬರ್ತದೆ. ಕ್ಲಿಕ್ ಆನ್ ದಿಸ್. ಕ್ಲಿಕ್ ಮಾಡಿದಾಗ ಇಟ್ ಲಾಸ್ಟ್ ಫಾರ್ ಪಾಸ್ವರ್ಡ್. ಇದು ಪಾಸ್ವರ್ಡ್ ಈಸ್ ಫಿಕ್ಸ್ಡ್, ದಟ್ ಇಸ್ root at 123 R ಕ್ಯಾಪಿಟಲ್ ಕೊಟ್ಟಿರ್ತೇವೆ. ಓಕೆ, ಇದು ನಿಮ್ಮ ಕನೆಕ್ಟಿವಿಟಿ ಒಳಗೆ ಇರ್ತದೆ. ನಿಮ್ಗೆ ಅಂದ್ರೆ ಮರ್ತು ಹೋದ್ರಿ ಅಂತಂದ್ರೆ ಈ ಕನೆಕ್ಟಿವಿಟಿ ಓಪನ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಯು ಹ್ಯಾವ್ ದಟ್ ಪಾಸ್ವರ್ಡ್ ಸ್ಟೋರ್ಡ್. ಓಕೆ, ಸೊ ಇದು ಪಾಸ್ವರ್ಡ್ ಸೇಮ್ ನಿಮ್ದು MySQL ಗೆ ಇಲ್ಲಿ ಕೊಡ್ತೇವೆ. ಕೊಟ್ಟ ತಕ್ಷಣ ನಿಮ್ದು ಅಟೆಂಡೆನ್ಸ್ ಡೇಟಾಬೇಸ್ ನೇಮ್ ಏನಂದ್ರೆ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್. ಸೊ ನೀವೇನ್ ಮಾಡ್ತೀರಿ, ಯೂಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್. ಸೊ ಡೇಟಾಬೇಸ್ ಚೇಂಜ್ ಅಂತ ಬಂತು. ಸೊ ನಿಮ್ಮ ಡೇಟಾಬೇಸ್ ಯೂಸ್ ಮಾಡ್ಲಿಕ್ಕೆ ಈಗ ಎಷ್ಟು ಟೇಬಲ್ ಅವ ಅಂತ ಕೇಳ್ತಾರೆ ನಿಮ್ಮ ಡೇಟಾಬೇಸ್. ಸೊ ಇನ್ ದಟ್ ಕೇಸ್ ಶೋ ಟೇಬಲ್ಸ್.
ನೀವು ಯಾವಾಗ ಶೋ ಟೇಬಲ್ಸ್ ಅಂತ ಟೈಪ್ ಮಾಡ್ತೀರಿ ಇಟ್ ವಿಲ್ ಶೋ ಆಲ್ ದ ಟೇಬಲ್ಸ್ ದಟ್ ಆರ್ ದೇರ್ ಇನ್ ದ ಡೇಟಾಬೇಸ್. TBL ಅಟೆಂಡೆನ್ಸ್ ನಾವೇನು ಅಟೆಂಡೆನ್ಸ್ಗೂ ಸೇವ್ ಮಾಡ್ಲಿಕ್ಕೆ ಎಲ್ಲ ಇದ್ರಾಗ ಇರ್ತದೆ. ಸ್ಟಾಫ್ಗಳಿಗೆ ರಿಜಿಸ್ಟರ್ ಮಾಡಿದ್ದು TBL ಸ್ಟಾಫ್ನಾಗ ಇರ್ತದೆ, ಸ್ಟೂಡೆಂಟ್ ರಿಜಿಸ್ಟರ್ ಮಾಡಿದ್ದು TBL ಸ್ಟೂಡೆಂಟ್ನಾಗ ಇರ್ತದೆ. ಸೊ ಎಕ್ಸಾಮ್ದಾಗ ಏನು ಮಾಡ್ತಾರೆ, ಒಂದು ಸ್ಟಾಫಿಗೆ ಆ್ಯಡ್ ಮಾಡ್ತಾರಲ್ಲ, ಆ್ಯಡ್ ಮಾಡಿದ್ಮೇಲೆ ಅದು ಡೇಟಾಬೇಸ್ನಾಗ ಎಲ್ಲಿ ಸ್ಟೋರ್ ಆಗಿ ತೋರಿಸ್ರಿ ಅಂತ ಹೇಳ್ತಾರೆ. ಅವಾಗ ನೀವು MySQL ಓಪನ್ ಮಾಡ್ಬೇಕು. ಈಗ ಇಲ್ಲಿ ಫ್ರಂಟ್ ಎಂಡ್ನಾಗ ನೀವೇನು ಮಾಡ್ತೀರಿ, ಸ್ಟಾಫಿನ ಇನ್ಫಾರ್ಮೇಶನ್ ಆ್ಯಡ್ ಮಾಡಿ ರಿಜಿಸ್ಟರ್ ಅಂತ ಕೊಡ್ತೀರಿ. ಕೊಟ್ಮೇಲೆ ಆ ಸ್ಟಾಫಿನ ಡೇಟಾ ಎಲ್ಲಿ ಸೇವ್ ಆಗಿದೆ ತೋರಿಸ್ರಿ ಅಂತ ಹೇಳ್ತಾರೆ. ಅವಾಗ ನೀವು MySQL ಬರಬೇಕು. MySQL ಬಂದು ಯೂಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ರೆ, ಕೊಟ್ಟು ಟೇಬಲ್ ಹೆಸರು ನಿಮ್ಗೆ ಗೊತ್ತಿತ್ತು ಅಂದ್ರೆ ಟೀಕ್ ಅದ, ಇಲ್ಲ ಅಂದ್ರೆ ಶೋ ಟೇಬಲ್ಸ್ ಅಂತ ಕೊಟ್ರೆ ಅವಾಗ ಟೇಬಲ್ ನೇಮ್ಸ್ಗೂ ತೋರಿಸ್ತದೆ. ಈಗ ನನಗೇನಪ್ಪ ಅಂದ್ರೆ ಇಲ್ಲಿ ಐ ಹ್ಯಾವ್ ಟು ಟೈಪ್ ಸೆಲೆಕ್ಟ್ ಸ್ಟಾರ್ ಫ್ರಮ್ TBL ಸ್ಟಾಫ್. ಸೊ ಈಗ ಅಲ್ಲಿ ನಾ ಏನು ಮಾಡಿದೆ, ಸೆಲೆಕ್ಟ್ ಸ್ಟಾರ್ ಫ್ರಮ್ TBL ಸ್ಟಾಫ್ ಅಂತ ಕೊಟ್ಟೆ. ಸೊ ಅವಾಗ ಏನಂತಂದ್ರೆ ಇವತ್ತು ಇದು ನಂದು ಆಲ್ರೆಡಿ ಎಂಟರ್ ಮಾಡಿದ್ದೆ, ಸುಮಿತ್ರಾ ವಾಸ್ ಆಡೆಡ್ ಟುಡೇ. ಸೊ ಅವ್ರದ್ದು ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ತದೆ. ಸೇಮ್ ವೇ ಸ್ಟೂಡೆಂಟ್ಸ್ ನಿಮ್ದು ಇಬ್ಬರದು ಇನ್ಫಾರ್ಮೇಶನ್ ಆ್ಯಡ್ ಮಾಡಿದ್ದೆ. ಸೊ ಐ ಹ್ಯಾವ್ ಟು ಟೈಪ್ ಅ ಕ್ವೆರಿ ಹಿಯರ್, ದಟ್ ಇಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್ TBL ಸ್ಟೂಡೆಂಟ್. ಇದು TBL ಸ್ಟೂಡೆಂಟ್ ಅಂತ ಟೇಬಲ್ ನೇಮ್ ಅದು. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ TBL ಸ್ಟೂಡೆಂಟ್, ಎಂಟರ್ ಕ್ಲಿಕ್ ಮಾಡ್ರಿ. ಮಾಡಿದ ತಕ್ಷಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಯದ, ಅದ್ರ ಸಲ STUDENT, ಕ್ಲಿಕ್ ಆನ್ ಎಂಟರ್ ಅಂಡ್ ಯುವರ್ ಇನ್ಫಾರ್ಮೇಶನ್ ಅಂತ ಸ್ಟೋರ್. ಸೊ ನಿಮ್ದು ಇಬ್ಬರದು ಡೇಟಾ ಇವತ್ತು ಸ್ಟೋರ್ ಮಾಡಿದ್ದೆ, ನೀವಿಬ್ಬರದು ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗ್ಲಿ. ಸೊ ಈ ರೀತಿಯೊಳಗೆ ಡೇಟಾ ಎಲ್ಲಿ ಸ್ಟೋರ್ ಆಗದ ಅಂತ ಕೇಳಿದಾಗ ಯು ಶುಡ್ ಬಿ ಏಬಲ್ ಟು ಶೋ ದಿಸ್. ತಿಳಿದ? ನೋ ಡೌಟ್ ಇನ್ ದಿಸ್. ಲಾಸ್ಟ್ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ನೀವು ಇದು ಯಾವ ಡೇಟಾಬೇಸ್ ಸಾಫ್ಟ್ವೇರ್ ಯೂಸ್ ಮಾಡ್ಲಿಕ್ಕತ್ತೀರಿ ಅಂತ ಕೇಳ್ತಾರೆ. ಯು ಆರ್ ಯೂಸಿಂಗ್ MySQL ಡೇಟಾಬೇಸ್ ಸಾಫ್ಟ್ವೇರ್ ಇನ್ ದಿಸ್ ಕೇಸ್. ಇದೇನು ಸ್ಕ್ರೀನ್ ಇದೆ, ಇದು MySQL ಡೇಟಾಬೇಸ್ ಸ್ಕ್ರೀನ್. ನೆಕ್ಸ್ಟ್ ನೀವು ಯಾವ ಕೋಡಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಲಿಕ್ಕತ್ತೀರಿ, ಯು ಆರ್ ಯೂಸಿಂಗ್ ಜಾವಾ ಕೋಡಿಂಗ್ ಲ್ಯಾಂಗ್ವೇಜ್ ಇನ್ ದಿಸ್ ಕೇಸ್. ನೀವು ಫ್ರಂಟ್ ಎಂಡ್ ಡಿಸೈನ್ ಹೆಂಗ್ ಮಾಡಿರಿ, ಸೊ ಇದು ಫ್ರಂಟ್ ಎಂಡ್ ಡಿಸೈನ್. ಸೊ ಯೂಸರ್ ಇಂಟರ್ಫೇಸ್ ಡಿಸೈನ್ ಅಂತಾನೆ ಹೇಳ್ತಾರೆ ಅವರು. ಸೊ ಯೂಸರ್ ಇಂಟರ್ಫೇಸ್ ಡಿಸೈನ್ ಅಂತ ಫ್ರಂಟ್ ಎಂಡ್ ಹೆಂಗ್ ಕ್ರಿಯೇಟ್ ಮಾಡಿರಿ ಅಂತಂದ್ರೆ, ಯು ಹ್ಯಾವ್ ಯೂಸ್ಡ್ ದ ಲ್ಯಾಂಗ್ವೇಜ್ ಕಾಲ್ಡ್ HTML, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಫ್ರಂಟ್ ಎಂಡ್ ಡಿಸೈನ್ ಮಾಡಿವಿ ಅಂತ ಹೇಳ್ಬೇಕು. ನೆಕ್ಸ್ಟ್ ಇವೇ ಯಾಕೆ ತಗೊಂಡಿರಿ ಅಂತ ಕೇಳ್ತಾರೆ. ವೈ ಯು ಹ್ಯಾವ್ ಸೆಲೆಕ್ಟೆಡ್ HTML, ವೈ ಯು ಹ್ಯಾವ್ ಸೆಲೆಕ್ಟೆಡ್ MySQL, ವೈ ಯು ಹ್ಯಾವ್ ಸೆಲೆಕ್ಟೆಡ್ ಜಾವಾ? ಏನಾಯ್ತಾರೆ ಅಂದ್ರೆ ಅವ್ರು ಅಂತಾರೆ ನೀವು ಕಾಲೇಜ್ದವ್ರು ನಿಮ್ಗೆ 0 ಕೊಡ್ರಿ ಅಂತ ಹೇಳ್ಯಾರ, 0 ಕೊಟ್ಬಿಡ್ಲಿ ಅಂತ ಹೇಳಿ ಕೇಳ್ತಾರೆ. We should be telling a genuine answer in this case. ಎದಕ್ಕೆ ಅಂತಂದ್ರೆ two main advantages of using these three, HTML, MySQL and Java. ಮೂರು ಏನಂತಂದ್ರೆ they are platform independent. ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದ್ರೆ ಈಗ ನನ್ನ ಬಲ್ ವಿಂಡೋಸ್ 10 ಅದ, ನಿಮ್ಮಲ್ಲಿ ವಿಂಡೋಸ್ 11 ಇತ್ತು ಅಂದ್ರೆ ಮೈ ಸಾಫ್ಟ್ವೇರ್ ವಿಲ್ ರನ್ ಇನ್ ದಿಸ್ ಸಿಸ್ಟಮ್ ಆಸ್ ವೆಲ್ ಆಸ್ ಇನ್ ಯುವರ್ ಸಿಸ್ಟಮ್ ವಿತೌಟ್ ಎನಿ ಚೇಂಜ್. ಇನ್ನೊಬ್ರದ್ದು ಸಾಕ್ಷಿ ಬಲ್ಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅದ. ಸೊ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇದ್ರೂ ನನ್ನ ಸಾಫ್ಟ್ವೇರ್ ರನ್ ಆಗ್ತದೆ ವಿತೌಟ್ ಮೇಕಿಂಗ್ ಎನಿ ಚೇಂಜಸ್. ಇದೇ ನೀವು C ಲ್ಯಾಂಗ್ವೇಜ್ C++ ತಗೊಂಡ್ರಿ ಅಂತಂದ್ರೆ ಫಸ್ಟ್ ಥಿಂಗ್ ದೇ ಡೋಂಟ್ ಸಪೋರ್ಟ್ ದಿಸ್ ಲ್ಯಾಂಗ್ವೇಜ್, ಅವ್ರ ವೆಬ್ ಅಪ್ಲಿಕೇಶನ್ ಸಪೋರ್ಟೇ ಮಾಡಂಗಿಲ್ಲ. ಸೆಕೆಂಡ್, ಸಪೋರ್ಟ್ ಮಾಡಿದ್ರು ದೇ ಆರ್ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್. ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂದ್ರೆ ನಾ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಾಗ C ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಬರದೆ ಅಂತಂದ್ರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ನಾಗ ರನ್ ಮಾಡ್ತೀನಿ ಅಂದ್ರೆ ರನ್ ಆಗಂಗಿಲ್ಲ. ಓಕೆ, ಸೊ ಅದಕ್ಕೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸಿ ಅಂತ ಹೇಳ್ತಾರೆ. ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸಿ ಅಂದ್ರೆ ದೀಸ್ ಅಪ್ಲಿಕೇಶನ್ಸ್ ವಿಲ್ ರನ್ ಇನ್ ಎನಿ ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಅದು ಒಂದು ಅಡ್ವಾಂಟೇಜ್. ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಆಲ್ ದೀಸ್ ಸಾಫ್ಟ್ವೇರ್ಸ್ ಆರ್ ಲೈಸೆನ್ಸ್ ಫ್ರೀ ಸಾಫ್ಟ್ವೇರ್ಸ್. ಅಂದ್ರೆ ನೀವು ಅದು ಸಾಫ್ಟ್ವೇರ್ ಪರ್ಚೇಸ್ ಮಾಡೋದು ಬೇಕಾಗಲ್ಲ. ನಾ JDK ಡೌನ್ಲೋಡ್ ಮಾಡ್ಬೇಕಂದ್ರೆ ನಾ ಪೇ ಮಾಡೋದು ಬೇಕಾಗಿಲ್ಲ ಅವ್ರಿಗೆ. ಓಕೆ, ಸೊ MySQL ಫ್ರೀ ಅದ, ನಿಮ್ದು HTML ಫ್ರೀ ಅದ ಅಂಡ್ ಜಾವಾನು ಫ್ರೀ ಆಫ್ ಕಾಸ್ಟ್. ಸೊ ಇವಾಗ ನಾವು ಹೇಳ್ತೇವೆ ಓಪನ್ ಸೋರ್ಸ್ ಅಂತ ಹೇಳ್ತೇವೆ ಅಥವಾ ಫ್ರೀ ಆಫ್ ಕಾಸ್ಟ್, ಫ್ರೀವೇರ್ ಅಂತ ಹೇಳ್ತೇವೆ. ಸೊ ಫ್ರೀವೇರ್ ಅಂತಂದ್ರೆ ಯು ನೀಡ್ ನಾಟ್ ಪರ್ಚೇಸ್ ದ ಲೈಸೆನ್ಸ್. ಈಗ ಇದೇ ನೀವು ಪರ್ಚೇಸ್ ಮಾಡೋಂಥ ಸಾಫ್ಟ್ವೇರ್ ಯೂಸ್ ಮಾಡ್ಲಿಕ್ಕೆ ಅಂತ ಇಟ್ಕೊಳ್ಳಿ, ಅವಾಗ ನಾ ಅದು ಸಾಫ್ಟ್ವೇರ್ ಅವ್ರಿಗೆ ಪೇ ಮಾಡಿ ತಗೊಂಡಿರ್ತೀನಿ, ನಿಂಬಲ್ಲಿ ನಾ ಇಸ್ಕೋಬೇಕು. ಫಾರ್ ದಿಸ್ ಸೇ ಎಕ್ಸಾಂಪಲ್ C# ಬರ್ದೆ ಅಂತಂದ್ರೆ ಅದು 5 ಲಕ್ಷ ರೂಪಾಯಿ ಸಾಫ್ಟ್ವೇರ್ ಇದೆ. ನೀವು ಬಂದು ಸರ್ 2,000 ರೂಪಾಯಿ ನಾನು ಪ್ರಾಜೆಕ್ಟ್ ಮಾಡ್ಕೊಡ್ರಿ ಅಂದ್ರೆ ನಾ ಆಗಂಗಿಲ್ಲ ಅಂತ ಹೇಳ್ತೀನಿ. ಯಾಕೆ ಸಾಫ್ಟ್ವೇರ್ ನಾ 5 ಲಕ್ಷ ರೂಪಾಯಿ ಪೇ ಮಾಡಿ. ಸೊ ನಾನು ಮಾಡ್ತೀನಿ 5 ಲಕ್ಷ 2,000 ರೂಪಾಯಿ ಕೊಡ್ರಿ, 5 ಲಕ್ಷ ಅವ್ರಿಗೆ ಲೈಸೆನ್ಸ್ ಅಂತ ಕೊಡಬೇಕು, 2,000 ನನ್ನ ಫೀಸ್ ಅದ ಅಂತ ಹೇಳ್ತೀನಿ. ತಗೋತೀರ ಪ್ರಾಜೆಕ್ಟ್? ಸರ್ ಒಂದು 100 ಮಾರ್ಕ್ಸಿಗೆ 5 ಲಕ್ಷ ರೂಪಾಯಿ ಯಾಕೆ ಕೊಡ್ಬೇಕ್ರಿ, ನಮ್ಮ ಲೆಕ್ಚರ್ ಕೊಟ್ಟರೆ ಪಾಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಹೌದಾ? ಸೊ ಅದಕ್ಕೆ ಲೈಸೆನ್ಸ್ ಫ್ರೀ ಸಾಫ್ಟ್ವೇರ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ದಿಸ್ ಇಸ್ ದ ಅಡ್ವಾಂಟೇಜ್ ಇನ್ ದಿಸ್. ಸೊ ಅದಕ್ಕೆ ವಿ ಆರ್ ಯೂಸಿಂಗ್ ದೀಸ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ತಿಳಿದ್ರೆ ಎಷ್ಟು?
ಅಂಡರ್ಸ್ಟುಡ್ ದ ಹೋಲ್ ಪ್ರಾಸೆಸ್. ಫಸ್ಟ್ ನಿಮ್ಮ ಪ್ರಾಜೆಕ್ಟ್ ಏನದ ಎಕ್ಸ್ಪ್ಲೇನ್ ಮಾಡ್ತೀರಿ. ನಿಮ್ಮ ಪ್ರಾಜೆಕ್ಟ್ಗೆ ಎಷ್ಟು ಮಾಡ್ಯೂಲ್ಸ್ ಅವ ಅಂತಂದ್ರೆ ಮೂರು ಮಾಡ್ಯೂಲ್ ಅವ. ಒನ್ ಇಸ್ ದ ಸ್ಟಾಫ್, ಅಡ್ಮಿನಿಸ್ಟ್ರೇಟರ್, ಸ್ಟೂಡೆಂಟ್ ಅಂಡ್ ಇವನ್ ಅಟೆಂಡೆನ್ಸ್ ಮಾಡ್ಯೂಲ್ ಅಂತ ಹಾಕ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಅಡ್ಮಿನಿಸ್ಟ್ರೇಟರ್ ಸ್ಟಾಫಿಗೆ ಆ್ಯಡ್ ಮಾಡ್ತಾನೆ, ಸ್ಟಾಫ್ ಅಟೆಂಡೆನ್ಸ್ ತಗೋತಾನೆ ಅಂಡ್ ಸ್ಟೂಡೆಂಟ್ಸ್ ಕ್ಯಾನ್ ಗಿವ್ ದ ಅಟೆಂಡೆನ್ಸ್, ಸ್ಟಾಫ್ ಕ್ಯಾನ್ ಗಿವ್ ದ ಅಟೆಂಡೆನ್ಸ್, ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಗಿವ್ ದ ಅಟೆಂಡೆನ್ಸ್. ಇಷ್ಟು ಹೇಳ್ತೇವೆ. ಇಷ್ಟು ಆದ್ಮೇಲೆ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿ ತೋರಿಸೋದು. ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಿಮ್ಮಲ್ಲಿ ಫ್ರಂಟ್ ಎಂಡ್ ಯಾವ್ದು ಯೂಸ್ ಮಾಡ್ಲತ್ತೀರಿ, ಬ್ಯಾಕ್ ಎಂಡ್ ಯಾವ್ದು ಯೂಸ್ ಮಾಡ್ಲಿಕ್ಕತ್ತೀರಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಇದು ನಿಮ್ದು ಸಿನಾಪ್ಸಿಸ್ ನಂಗೂ ಇರ್ತದೆ, ನಾ ಕೊಟ್ಟ ರಿಪೋರ್ಟ್ ನಂಗೂ ಇರ್ತದೆ, ಹಾರ್ಡ್ವೇರ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿ ಅದು ನೋಡ್ಕೊರೋದು ಇಂಪಾರ್ಟೆಂಟ್. ಅಷ್ಟು ಆದ್ಮೇಲೆ ಎಕ್ಸಿಕ್ಯೂಷನ್ ಮುಗೀತಿ. ಎಕ್ಸಿಕ್ಯೂಷನ್ ಮುಗಿದ ಮೇಲೆ ಅವ್ರು ಏನಾರ ಕ್ವಶನ್ ಕೇಳಿದ್ರು ಅಂತಂದ್ರೆ ಅವಾಗ ಡೇಟಾಬೇಸ್ ಎಲ್ಲದ, ಕೋಡ್ ಎಲ್ಲದ, ಕನೆಕ್ಟಿವಿಟಿ ಎಲ್ಲದ ಅವು ತೋರಿಸ್ಬೇಕು. ಅದು ಅವ್ರಿಗೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವ್ರು ಕ್ವಶನ್ ಕೇಳಿದ್ರು ಅಂದ್ರೆ ಯು ಶುಡ್ ಶೋ ದೋಸ್ ಥಿಂಗ್ಸ್. ಅರ್ಥ ಆಯ್ತು ಇದು? ಎನಿ ಡೌಟ್ಸ್ ಯು ಹ್ಯಾವ್? ಸದ್ಯಕ್ಕೆ ಎಕ್ಸಿಕ್ಯೂಟ್ ಮಾಡೋ ಡೌಟ್ ಬರಂಗಿಲ್ಲ, ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಬರ್ತಾವೆ. ಓಕೆ, ಸೊ ಡೌಟ್ಸ್ ಬಂತು ಅಂತಂದ್ರೆ ಯು ಕ್ಯಾನ್ ಸೆಂಡ್ ಅ ಮೆಸೇಜ್, ಅಲ್ಲಿ ಏನು ಡೌಟ್ ಅದ ನಾನು ಸಾಲ್ವ್ ಮಾಡ್ತೀನಿ. ಓಕೆ.